ನಿನ್ನ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿ ಎತ್ತೆತ್ತಲೀಗ ತಗ್ಗ ನೀನಿರದ ಈ ಕವಿತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. उत्तिष्ठ नरशार्दूल कर्तव्यं दैवमार्धिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्य रक्षिसु भुवनेश्वरी जयति दीनर उद्धरिसु जयति शिवी सर्वार्थ साधके शरण्ये त्र्यंबका देवी नारायणी नमस्तुते लಕ್ಕಮ್ಮ ದೇವಿ ಈ ರೈತರ ಮೇಲೆ ಸದಾ ನಿನ್ನ ಆಶೀರ್ವಾದ ಇರಲಿ ತಾಯಿ. ದೇವರ ಪೂಜೆ ಮುಗಿತಲ್ಲ ಅಣ್ಣ. ಈಗ ತಾನೇ ತಾಯಿಯ ಪೂಜೆ ಮಾಡಿ ಮುಗಿಸಿದ್ದೀನಿ ಅಣ್ಣ. ನನಗೆ ಆಶೀರ್ವದಿಸಿ. ಎದ್ದ ಮಾತಂಗೆ ಎದ್ದು
ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೀನಿ. ಎಂತ ಸಿಹಿ ಸುದ್ದಿ ಹೇಳಿದೆ ತಂಗಿ ಶಿಕ್ಷಣ, ಎಂತ ಸಿಹಿ ಸುದ್ದಿ ಹೇಳಿದೆ. ನೀನು ಫಸ್ಟ್ ಕ್ಲಾಸ್ ನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದೆ ಅಂತ ಹೇಳಿದೆಲ್ಲ ನನ್ನ ಮನಸ್ಸು ಎಂದು ಸಂತೋಷದಿಂದ ಹಾಡುತ್ತಿದೆ, ಸಂತೋಷದಿಂದ ಹಾಡುತ್ತಿದೆ. ಈ ಆನಂದದ ಆಶೀರ್ವಾದ ಮತ್ತು ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ, ಈ ತಾಯಿ ಲಕ್ಕಮ್ಮದೇವಿ ಆಶೀರ್ವಾದ ಸದಾ ನನ್ನ ಮೇಲೆ ಇದ್ದೇ ಇರುತ್ತದೆ. ಅಣ್ಣ, ನಾನು ಮುಂದಿನ ಅಭ್ಯಾಸಕ್ಕೋಸ್ಕರ ಬೆಂಗಳೂರಿಗೆ ಹೋಗ್ಬೇಕು ಅಂತ ಮಾಡಿದ್ದೀನಿ ಅಣ್ಣ. ತಂಗಿ ಶಿಕ್ಷಣ, ನೀನು ಬೆಂಗಳೂರಿನಲ್ಲಾದ್ರೂ ಶಾಲೆ ಬಿಡಿ, ದಿಲ್ಲಿಯಲ್ಲಾದ್ರೂ ಶಾಲೆ ಬಿಡಿ, ಹಣದ ಚಿಂತೆ ಮಾಡಬೇಡಮ್ಮ, ಹಣದ ಚಿಂತೆ ಮಾಡಬೇಡ. ಈ ಅಣ್ಣ ನೀನು ಎಷ್ಟು ಓದುತ್ತೀಯ ಅಷ್ಟುವರೆಗೆ ಓದಿಸ್ತೀನಿ. ಹಾಗಾಗಿ ಬೆಂಗಳೂರಿಗೆ ಹೋಗ್ಬಿಡ್ತೀಯಮ್ಮ. ಅಣ್ಣ, ಇನ್ನೂ ಕಾನ್ಫರ್ಮ್ ಆಗಿಲ್ಲ. ಕಾನ್ಫರ್ಮ್ ಆಗೋದನ್ನ ಇಲ್ಲೇ ಇರ್ತೀನಿ. ತಂಗಿ ಶಿಕ್ಷಣ, ಬೆಂಗಳೂರಿಗೆ ಹೋಗುವ ಮುನ್ನ ನಿನಗೆ ಎರಡು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿಸ್ಕೊ. ಹೇಳಣ್ಣ. ನಮ್ಮದು ಮಾನವಂತರ ಕುಟುಂಬ, ಶೀಲವಂತರ ಕುಟುಂಬ. ದಾನ ಧರ್ಮದಲ್ಲಿ ನಮ್ಮ ತಂದೆ ತಾಯಂದಿರು ಎತ್ತಿನ ಕೈಯಮ್ಮ. ಮೇಲಾಗಿ ನಮ್ಮ ಮನೆತನದವರು ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ತಮ್ಮ ಮಾನ ಪ್ರಾಣವನ್ನೇ ಮುಡಿಪಾಗಿಟ್ಟರು. ನಮ್ಮ ತಂಗಿಯಾದ ನೀನು, ನಿನ್ನ ಅಣ್ಣಂದಿರಾದ ನಾನು, ರಾಮನ ಮತ್ತು ತಮ್ಮ ಹುಲಿಯ ಈ ಮನೆತನದ ಮರೆಯಾದೆಯನ್ನು ಅಂಗೈಯಲ್ಲಿ ಅರಗಿನಿಯಿಂದ ಕಾಪಾಡಿಕೊಂಡು ಬರಬೇಕಮ್ಮ, ಕಾಪಾಡಿಕೊಂಡು ಬರಬೇಕು. ತಂಗಿ ಸಿಂಚನ, ನಿನ್ನ ಅಣ್ಣ ಹುಲಿಯ ಬಂದಿದೆ, ಅವನಿಗೂ ಈ ವಿಷಯ ತಿಳಿಸು. ತುಂಬಾ ಸಂತೋಷ ಪಡ್ತಾನಮ್ಮ, ತುಂಬಾ ಸಂತೋಷ ಪಡ್ತಾನೆ. ಹಾಗೆ ಆಗ್ಲಿ. ಅಣ್ಣ, ಅಲ್ಲೋಡಣ್ಣ, ಹುಲಿಯಣ್ಣ ಬಂದೇ ಬಿಟ್ಟ. ಯಾಕೆ ತಂಗಿ, ಏನು ವಿಷಯ ಇಷ್ಟೊಂದು ಸಂತೋಷವಾಗಿದ್ದೀರಲ್ಲ? ಮೊದಲು ಸ್ವೀಟ್ ತಿನ್ನು. ತಂಗಿ, ಏನು ವಿಷಯ? ತಮ್ಮ ಹುಲಿಯ, ನಮ್ಮ ತಂಗಿ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದಾರಪ್ಪ, ಪ್ರಥಮ ಸ್ಥಾನ ಬಂದಿದ್ದಾರೆ. ಕಾಂಗ್ರಾಚುಲೇಷನ್ ತಂಗಿ, ತುಂಬಾ ಸಂತೋಷವಾಯ್ತು. ಅಣ್ಣ, ನಮ್ಮ ತಂಗಿ ಸಿಂಚನ ಅಪ್ಪ ಅಮ್ಮನ ಆಸೆಯನ್ನು ಈಡೇರಿಸಿಬಿಟ್ಟಳು. ತಂಗಿ ಸಿಂಚನ, ಇವತ್ತು ರಕ್ಷಾ ಬಂಧನ ನೆನಪಿಲ್ಲವೇ? ಅಣ್ಣ, ನಾನು ಮರ್ತೇ ಹೋಗಿದ್ದಲ್ಲ. ಬನ್ನಿ ನಮ್ಮ ಮೊದಲು.
ಅಣ್ಣ, ನೀವಿಬ್ರು ಕೈಕಾಲು ಮುಖ ತೊಳ್ಕೊಂಡು ಬರೀ ರುಚಿ ರುಚಿಯಾದ ಅಡ್ಗೆ ಮಾಡಿ ಎಲ್ಲ ಸೇರಿ ಊಟ ಮಾಡೋಣ. ನಡಿ ತಂಗಿ, ಹೊಟ್ಟೆ ತುಂಬಾ ಸಿದ್ದಿ, ಬಡ ನಡಿ, ಊಟ ಮಾಡಿ ರೆಡಿ ಮಾಡು. ಆಯ್ತು ಅಣ್ಣ. ಅಣ್ಣ, ಇನ್ಸ್ಪೆಕ್ಟರ್ ಬರಲೇ ಇದೆ, ಇನ್ನೂ ಬರಲಿಲ್ಲ. ಅಣ್ಣ, ಇವನ್ ನಿನ್ನ ಸ್ನೇಹಿತ ಸೂರ್ಯ ಅಂತ. ಸೂರ್ಯ ಚೆನ್ನಾಗಿದ್ಯಾ? ಏನಪ್ಪ ಸೂರ್ಯ, ಚೆನ್ನಾಗಿದ್ಯಾ ತಾನೆ? ನಿನ್ನ ನಾನು ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದು, ಇದು ದೊಡ್ಡವನಾಗಿದ್ಯಾ, ಆರಾಮಿದ್ಯಾ ತಾನೆ? ರಾಮಣ್ಣವರೇ, ಈ ಗ್ರಾಮ ದೇವತೆ ಲಕ್ಕವತ್ತಾಯಿಯ ಆಶೀರ್ವಾದ ಮತ್ತು ನಿಮ್ಮಂತ ಹಿರಿಯರ ಆಶೀರ್ವಾದದೊಂದಿಗೆ ನಾನು ಮತ್ತು ನಮ್ಮ ಮನೆಯವರು ತುಂಬಾ ಚೆನ್ನಾಗಿದ್ದೇವೆ. ಒಳ್ಳೆಯ ಸಮಯಕ್ಕೆ ಬಂದಿದೆಯಾ? ನನ್ನ ತಂಗಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾರೆ. ಮೊದಲು ಈ ಸ್ವೀಕರಿಸಿದ್ರು, ಆಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣ. ಬನ್ನಿ ಸಾಹೇಬ್ರೆ, ಬನ್ನಿ. ರಾಮಣ್ಣನವರೇ, ಏನು ವಿಷಯ ನನ್ನನ್ನು ಬರಲು ಹೇಳಿದ್ರಲ್ಲ? ಹೌದು ಸಾಹೇಬ್ರೆ, ನಿಮ್ಮನ್ನ ನಾನೇ ಬರಲು ಹೇಳಿದ್ದು. ಈ ಊರಿನಲ್ಲಿ ಆ ವಜ್ರಕಾಂತನ ಆಟ ಮಿತಿ ಮೀರಿ ನಿಂತಿದೆ. ನಮ್ಮ ಊರಿನಲ್ಲೇ ಕಾನೂನಿನ ಪ್ರಕಾರ ಯಾವುದೇ ಕಾನೂನು ಪ್ರಕಾರ ಇಲ್ಲದೆ ಸಾಲ ಫ್ಯಾಕ್ಟರಿಯನ್ನು ಓಪನ್ ಮಾಡಿದ್ದಾರೆ. ಹೀಗಿರುವಾಗ ಊರಿನ ರೈತರೆಲ್ಲ ಸಾರಾಯಿ ಕುಡಿದು ಸಾಯಿ ಹತ್ತಿದ್ದಾರೆ. ತಮ್ಮ ಹೊಲ ಮನೆಗಳನ್ನು ಮಾರಿಕೊಂಡು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದಾರೆ. ಅಣ್ಣ, ಆ ವಂಚನೆ ಸೇರಿದರೆ ಮನೆಯಲ್ಲಿ ಉಳಿದಿರುತ್ತದೆ. ಅವನಿಂದ ಜನರಿಗೆ ಆದ ಅನ್ಯಾಯ ಅತ್ಯಾಚಾರಗಳೆಲ್ಲವನ್ನು ಮಾಡಿದರೆ ಅವನನ್ನು ಇನ್ನೂ ತುಂಡು ತುಂಬಷ್ಟು ಕೋಪ ಬರ್ತಾ ಇದೆ. ಗೆಳೆಯ, ಹಾಗೆಲ್ಲ ಮಾಡಬಹುದಿಲ್ಲ. ಆ ವಜ್ರಕಾಂತ ಸಾಮಾನ್ಯನವನಲ್ಲ. ಅವನ ಹಿಂದೆ ಸಾಕಷ್ಟು ರಾಜಕೀಯ ಸಪೋರ್ಟ್ ಇದೆ. ಅವನಿಗೆ ಕಾನೂನು ರೀತಿಯಿಂದಲೇ ಶಿಕ್ಷೆ ಆಗಬೇಕು. ನೀನು ಆವೇಶದಲ್ಲಿ ದುಡುಕಿ ಕಾನೂನನ್ನು ಕೈಗೆ ತೆಗೆದುಕೊಳ್ಳಬೇಡ. ಯಾವತ್ತಿಗೂ ಯಾರು ಯಾವ ಕಾರಣಕ್ಕೂ ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದಪ್ಪ, ಕೈಗೆತ್ತಿಕೊಳ್ಬಾರ್ದು. ಸಾಹೇಬ್ರೆ, ಇದಕ್ಕಾಗ ನೀವೇ ಏನಾದ್ರೂ ಉಪಾಯ ಹೇಳಿ. ಸಾರಿ ರಾಮಣ್ಣ, ಸಾರಿ. ನನ್ನಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ವಜ್ರಕಾಂತ್ ತುಂಬಾ ಪವರ್ಫುಲ್ ಮನುಷ್ಯ. ಹೀಗಾಗಿ ಅವನಿಗೆ ರಾಜಕೀಯ ಸಪೋರ್ಟ್ ತುಂಬಾನೇ ಇದೆ. ಈ ಊರಿನ ಜನರು ಅವನ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ತುಂಬಾ ಭಯ ಪಡ್ತಾರೆ. ಅಂಥದ್ರಲ್ಲಿ ನಾನೇನ್ ಮಾಡಲಿ ರಾಮಣ್ಣ? ಈ ರೈತರ ಮನೆಗೆ ಬಂದು ನೀವು ಹಾಗೆ ಹೋಗ್ಬೋದೆ? ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿ. ನನ್ನ ತಂಗಿ ರುಚಿಯಾದ ಅಡಿಗೆ ಮಾಡಿದ್ದಾರೆ. ಇಲ್ಲ ರಾಮಣ್ಣ, ಸ್ಟೇಷನ್ ಅಲ್ಲಿ ತುಂಬಾ ಅರ್ಜೆಂಟ್ ಕೆಲಸ ಇದೆ. ಮತ್ತೊಮ್ಮೆ ಬಿಡುವಾದಾಗ ಬಂದು ಖಂಡಿತ ಊಟ ವಿಚಾರ ಮುಗಿಸಿಕೊಂಡೇ ಹೋಗ್ತೀನಿ. ಸರಿ ರಾಮಣ್ಣ, ನಾನೇನು ಬರ್ತೀನಿ. ನಿನ್ನ ಗೆಳೆಯ ಸುಪ್ರೀಂ ಕರ್ಕೊಂಡು ನೀನು ಊಟ ಮಾಡಪ್ಪ. ನನಗೆ ಸ್ವಲ್ಪ ರೈತ ಸಂಘದ ಮೀಟಿಂಗ್ ಇದೆ. ಮೀಟಿಂಗ್ ಮುಗಿಸ್ಕೊಂಡು ಆದ್ಮೇಲೆ ನಾನು ಊಟ ಮಾಡ್ತೀನಿ. ಸರಿ ಆಯ್ತಣ್ಣ, ಬೇಗನೆ ಬಾ. ಸೂರ್ಯ, ನನ್ನ ತಂಗಿ ರುಚಿಯಾದ ಅಡಿಗೆ ಮಾಡಿದ್ದಾರೆ. ಈಗ ಒಳಗೆ ಒಂದು ಊಟ ಮಾಡೋಣ. ದೋಸ್ತ, ನಾನು ತಂಗಿಯ ಕೈ ತೊಗೊಂಡು ಬಹಳ ದಿವಸ ಆಯ್ತು. ಬಾ, ಹೋಗಿ ಊಟ ಮಾಡೋಣ. ಹಂಗಾದ್ರೆ ಬಾ, ಬೇಗನೆ ಹೋಗೋಣ.
ಹಲೋ, ಫ್ಯಾಕ್ಟ್ರಿ ಮ್ಯಾನೇಜರ್ ಮಾತಾಡ್ತಾ ಇರೋದು. ಏನಾಯ್ತು ಸರ್? ಅಲ್ಲಿ ದೇಸಾಯಿ ಗೌಡ ಹತ್ರ ಫೋನ್ ಕೊಡು. ಹಲೋ ಸಾಪರಿ, ನಾನು ಸಾರಾ ಫ್ಯಾಕ್ಟರಿ ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ. ಆ ರಾಮಣ್ಣ ಮತ್ತು ಅವರ ತಮ್ಮ ದೇಸಾಯಿ ಅವರಿಬ್ಬರು ಕೂಡಿ ರೈತರನ್ನು ಕಂಡುಕೊಂಡು ಬಂದು ನಮ್ಮ ಫ್ಯಾಕ್ಟರಿಗೆ ಬೆಂಕಿ ಹಚ್ಚಿದ್ದಾರೆ ಸಾಹೇಬ್ರಿ. ನೀವು ಆದಷ್ಟು ಬೇಗನೆ ನಮ್ಮ ಫ್ಯಾಕ್ಟರಿ ಕಡೆ ಬರಬೇಕಾಗಿ ಉಂಟು. ಏನಾಗ್ತದೆ? ಅತ್ತಾಗಿಂದ ಎತ್ತಾಗ, ಇತ್ತಾಗಿಂದ ಎತ್ತಾಗ ಹಿಂಗೆ ಕೇಳಕತ್ತೀರಿ ಏನವ್ರೆ? ಚಾರ್ಲಿ, ಆ ಅಧಿಕಾರಿ ನಮ್ಮ ಹುಲಿಯ ಮತ್ತು ಅವರ ಅಣ್ಣ ರಾಮ ನನ್ನ ಸಾರಾಯಿ ಫ್ಯಾಕ್ಟರಿಗೆ ಬೆಂಕಿ ಇಟ್ಟಿದ್ದಾರೆ. ನೋಡ್ರ, ಅವ್ರು ನಮ್ಮ ಸಭೆ ಕಟ್ಟಿ ಬೆಂಕಿ ಹಚ್ಚಾರ ಅಂದ್ರೆ ಆ ರಾಮಣ್ಣನ ವಂಶ ಸರ್ವನಾಶ ಮಾಡಕ್ರೆ ಇದಕ್ಕೊಂದು ಪ್ಲಾನ್ ಮಾಡೋಣ. ಚಾರ್ಲಿ, ತಲೆವಡಿಯನ್ನ ರೌಡಿ ಅಂತಾರೆ, ತಲೆವಡಿಯನ್ನ ಮೇಡಿ ಅಂತಾರೆ, ತಲೆ ಓಡಿಸುವವನ್ನ ಕಿಲಾಡಿ ಅಂತಾರೆ, ತಲೆ ಓಡಿಸಿ ಹೊಂಚು ಹಾಕಿ ಸಂಚು ಮಾಡಿ ಬೇಡ ಈ ವರ್ಷ ಡೀಲ್ ಅಂತಾರೆ. ಸತ್ಯ, ನ್ಯಾಯ, ನೀತಿ, ಧರ್ಮ ಅಂತ ಭಾಷಣ ಮಾಡುವ ಕೊನೆಗೂ ನಿನ್ನ ಹಠವನ್ನು ಸಾಧಿಸಿಬಿಟ್ಟೆ ಅಲ್ಲ ಮಗ. ಆ ರೈತ ಸಂಘದ ಅಧ್ಯಕ್ಷ ಸ್ಥಾನ ಲೇ ಚಾರ್ಲಿ, ಅವರು ಏನೇ ಕೊಡ್ಲಿ, ಏನೇ ಪ್ಲಾನ್ ಮಾಡ್ಲಿ, ನನ್ನದೊಂದು ರೋಮಾನ ಅವರು ಇಟ್ಕೊಳ್ಳಕ್ಕಾಗಲ್ಲ. ಚಾರ್ಲಿ, ನಮ್ಮ ವೈರಿಗಳನ್ನ ನಾವು ಗುಂಡಿಟ್ಟು ಕೊಡಬಹುದು, ಚೂರಿಯಿಂದ ಚುಚ್ಚಿಕೊಳ್ಳಬಹುದು, ಇಲ್ಲ ಕತ್ತಿರಿಸಿ ಕೊಡಬಹುದು. ಗುಂಡು ಹೊಡೆಯಲಿ, ಚೂರಿ ಹಾಕಲಿ, ಕತ್ತರಿಸಿಕೊಳ್ಳಿ, ನನ್ನ ವೈರಿ ನರಳಿ ನರಳಿ ಸಾಯಾಗಿ ಮಾಡ್ತೀನಿ. ಲೇ ರಾಮ್ಯ, ಇನ್ನು ಮುಂದೆ ಸಾಯಕ್ಕೆ ನನಗೆ ಗಂಡೋದರ ನೋಡ್ತಾ ಇರು. ನನ್ನ ಸಾರಾಯ ಬೆಟ್ಟನ ಹೇಗೆ ನೀನು ಸುಟ್ಟು ಬೆಂಕಿ ಮಾಡಿದೆಯೋ ಅದೇ ರೀತಿ ಆ ನಿನ್ನ ತಂಗಿ ಸಿಂಚನ ತೆರೆಕೆಡಿಸಿ ಅವರಿಂದ ನಿನ್ನ ಕುಟುಂಬನ ಸರ್ವನಾಶ ಮಾಡಿ ನಿನ್ನನ್ನು ಬೀದಿ ಬೀದಿ ಭಿಕ್ಷುಕರಾಗಿ ಮಾಡ್ತೀನಿ. ಇದು ಅಂತ್ಯವಲ್ಲ, ಇದು ಆರಂಭ. ಯಾವ ಸಮಾಜ ನಿನ್ನ ತಲೆ ಮೇಲೆ ಹೊತ್ತು ಬೀಸುತ್ತೋ ಅದೇ ಸಮಾಜ ನಿನ್ನನ್ನು ಜೀವಿತವನ್ನು ಊರಿಂದ ಬಹಿಷ್ಕರಾಗಿ ಮಾಡ್ತೀನಿ. ಇದು ಈ ಹಕ್ಕು ಮಾತನ ಶಪಥ. ನೋಡ್ರ, ನಮ್ಮ ಸಭೆ ಕಟ್ಟಿಸಲಾಕ ಆ ರಾಮನ ಒಬ್ಬನೇ ಕಾರಣವ್ರಿ. ಇದು ಅವರ ತನ್ನ ಹುಲಿಯ ಮತ್ತ ಹುಲಿಯನ ಸ್ನೇಹಿತ ಸೂರ್ಯ, ಮತ್ತ ಇದು ಅಲ್ಲ ಹೊಸದಾಗಿ ಬಂದನ ಇನ್ಸ್ಪೆಕ್ಟರ್ ಜಗನ್ನಾಥ. ಅವನ ಕೈವಾಡ ಆಯ್ತು ಹೇಗ ಚಾರ್ಲಿ, ಆ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಬಾ ಅಂತ ಹೇಳಿದ್ದೆ. ಫೋನ್ ಮಾಡಿದ್ಯಾ ಇಲ್ವಾ? ನೀವ್ ಹೇಳಲಿ ಆಗ ಫೋನ್ ಮಾಡಿಬಿಟ್ಟೆ ಬರ್ತೀನಿ ಅಂದ್ರಿ. ಈಗ ಬಂದ ನಮಸ್ಕಾರ ವಜ್ರಕಾಂತ್ ಪಾಟೀಲ್ರಿಗೆ. ವೆಲ್ಕಮ್ ಇನ್ಸ್ಪೆಕ್ಟರ್ ಜಗನ್ನಾಥ್, ವೆಲ್ಕಮ್. ಮಿಸ್ಟರ್ ವಜ್ರಕಾಂತ್, ನನಗೆ ಫೋನ್ ಮಾಡಿ ಬರಲು ಹೇಳಿದ ವಿಷಯ ಮಿಸ್ಟರ್ ಜಗನ್ನಾಥ್, ತಾವು ನಮ್ಮೂರಿಗೆ ಹೊಸದಾಗಿ ಡ್ಯೂಟಿಗೆ ಜಾಯ್ನ್ ಆಗಿದ್ದೀರಲ್ಲ, ತಮಗೆ ಸನ್ಮಾನ ಸತ್ಕಾರ ಮಾಡಬೇಕಲ್ಲ. ಅಂದ್ರೆ ಮಿಸ್ಟರ್ ಜಗನ್ನಾಥ್, ನಿನಗೆ ಪ್ರಮೋಷನ್ ಕೊಟ್ಟಿದ್ದು ನಿನ್ನ ಡಿಪಾರ್ಟ್ಮೆಂಟ್ ಆದರೂ ಈ ಊರಿಗೆ ಟ್ರಾನ್ಸ್ಫರ್ ಮಾಡಿಸಿ
ಕಳಿಸಿದ್ದು ನಾನು. ಆದ್ರೆ ನೀನೇನು ಮಾಡ್ತಾ ಇದೀಯಾ? ಆ ನನ್ನ ವೈರಿ ರಾಮನಿಗೆ ಕೈ ಸೇರಿಸಿ ನನಗೆ ಮೋಸ ಮಾಡ್ತಾ ಇದೀಯಾ? ಲೇ ಚಾರ್ಲಿ, ಆ ಸೂಟ್ ಕೊಡು. ಅದರಲ್ಲಿ 10 ಲಕ್ಷ ರೂಪಾಯಿ ತಿಳಿಸಿದೆ. ಇನ್ನು ನೀವು ನಾನು ಹೇಳಿದ ಹಾಗೆ ಕೇಳಬೇಕು. ಈ ಊರಲ್ಲಿ ಯಾರೇ ನನ್ನ ಬಿಸ್ನೆಸ್ಗೆ ತೊಂದರೆ ಮಾಡಿದ್ರು ಒಟ್ಟು ಹಾಕಬೇಕು. ನಾನು ಹೇಳಿದ ಹಾಗೆ ನೀ ಡ್ಯೂಟಿ ಮಾಡಬೇಕು ಅಷ್ಟೇ. ಮಿಸ್ಟರ್ ರೋದ್ರಕಾಂತ್, ಲಂಚಕ್ಕೆ ಆಸೆ ಪಡುವ ವ್ಯಕ್ತಿಯಲ್ಲ ಈ ಇನ್ಸ್ಪೆಕ್ಟರ್ ಜಗನ್ನಾಥ್. ಸತ್ಯ, ನ್ಯಾಯ, ನೀತಿ, ಧರ್ಮವೇ ನನ್ನ ಉಸಿರೆಂದು ನಾನು ಕರ್ತವ್ಯ ಮಾಡುತ್ತಿರುವೆ. ಹೇಳಕ್ಕೋ ನಿನ್ನ ಹಣ ತುಂಬಿದ ಸುಟ್ಕೇಸ್. ಜಗನ್ನಾಥ್, ಸತ್ಯ, ನ್ಯಾಯ, ನೀತಿ, ಧರ್ಮ. ಇದರ ಪರಿಣಾಮ ಏನಾಗುತ್ತೆ ಅಂತ ನಿನಗಿನ್ನೂ ಗೊತ್ತಿಲ್ಲ. ನಾನು ಮನಸ್ಸು ಮಾಡಿದ್ರೆ ಈಗಲೇ ನೀರನ್ನು ಇಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸಬಲ್ಲೆ. ಮಿಸ್ಟರ್ ರೋದ್ರಕಾಂತ್, ನನ್ನ ಹತ್ರ ಇರೋದು ಒಂದು ಸುಟ್ಕೇಸ್, ಸೇರಿದಂತೆ ಬಟ್ಟೆ ಮಾತ್ರ. ಇಡೀ ಕರ್ನಾಟಕ ರಾಜ್ಯದ ಯಾವುದೇ ಬೇಕಾದ್ರೂ ನನಗೆ ಟ್ರಾನ್ಸ್ಫರ್ ಮಾಡಿಸು, ನಾನು ಸಂತೋಷದಿಂದ ಕರ್ತವ್ಯ ಮಾಡ್ತೀನಿ. ನಿನ್ನ ಈ ಸರ್ವ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡಿ ಹೋಗ್ತೀನಿ. ಇದೇ ಇನ್ಸ್ಪೆಕ್ಟರ್ ಜಗನ್ನಾಥನ ಚಾಲೆಂಜ್. ಬರ್ತೀನಿ. ಹೌದಾ? ಏನ್ರಿ ಇನ್ಸ್ಪೆಕ್ಟರ್ ಹೀಗ್ ಮಾತಾಡ್ಯಾರ? ಹೌದಾ? ಈ ಇನ್ಸ್ಪೆಕ್ಟರ್ ನಿನ್ನಿಂದ ಎತ್ತಂಗಡಿ ಮಾಡ್ಬೇಕು ನೋಡ್ರಿ. ಅದಕ್ಕೆ ನೀವು ಸರಿಯಾದ ಮಾಡಬೇಕು ನೋಡ್ರಿ. ಚಾರ್ಲಿ, ಹಕ್ಕಿ ಎಷ್ಟೇ ಮೇಲೆ ಹಾರಿದ್ರು ರೆಕ್ಕೆ ಸೋತ ತಕ್ಷಣ ಭೂಮಿಗೆ ಬರಲೇಬೇಕು. ಈ ಜಗನ್ನಾಥಲ್ಲ, ಎಂತ 10 ಜಗನ್ನಾಥ ಬಂದ್ರು ನನ್ನನ್ನು ಏನು ಮಾಡಕ್ಕಾಗಲ್ಲ. ಜಗನ್ನಾಥ್, ನನ್ನ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡ್ತೀಯ. ನೀನು ಟ್ರಾನ್ಸ್ಫರ್ ಆಗುವುದರೊಳಗಾಗಿ ಇದೇ ಊರಲ್ಲಿ ನಿನ್ನನ್ನು ಸಮಾಧಿ ಮಾಡ್ತೀನಿ. ಹಾ ಚಾರ್ಲಿ, ನೀನು ಸ್ವಲ್ಪ ಫ್ಯಾಕ್ಟ್ರಿ ಕಡೆ ಹೋಗು. ನಾನು ಸಿಂಚನ ಹತ್ತಿರ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ.
ಮೇಲೆ ಅಂತ ಜೈಕರ ಹಾಕ್ತಿದ್ರಲ್ಲ. ನೋಡಿ ಗೌಡ್ರಿ, ನ್ಯಾಯ ಅನ್ಯಾಯ, ಅನೀತಿ ಅತ್ಯಾಚಾರ ಇದು ಎಲ್ಲವನ್ನು ಸಮನಾಗಿ ಕಾಣುತ್ತಿರುವ ನಮ್ಮೂರಿನ ಧರ್ಮಾಧಿಕಾರಿಯಾದ ನೀವು ನಮ್ಮ ಊರಿನಲ್ಲಿ ಸರಾಯಿ ಫ್ಯಾಕ್ಟರಿ ಬಂದ್ ಮಾಡಿದ್ದಕ್ಕಾಗಿ ಎಲ್ಲ ಯುವಕರು ಕೂಡಿ ನಿಮಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದೆಲ್ಲ ಯಾಕಪ್ಪ ವಿಷಯ ಗೊತ್ತಿದೆ. ನನ್ನಿಂದ ಆಗುವುದಾದ ಕಾರ್ಯ ಮತ್ತೇನಿಲ್ಲ. ನೀವೆಲ್ಲರೂ ಕೂಡಿ ನಮ್ಮ ಊರಿನ ಜನರೆಲ್ಲರೂ ಕೂಡಿ ಸಹಕಾರಿಯಿಂದ ನಾವೆಲ್ಲರೂ ಕೆಲಸ ಮಾಡಿದಾಗ ಇಂಥ ಸಾಧನೆಗಳು ಬಹಳಷ್ಟು ಆಗುತ್ತಪ್ಪ, ಬಹಳಷ್ಟು ಆಗ್ತದೆ. ಏನೇ ಆಗಲಿ ಆ ಸಾರಾಯಿ ಫ್ಯಾಕ್ಟರಿಯಲ್ಲಿ ಎಲ್ಲ ಮುಚ್ಚಿದ್ರಲ್ಲ, ತುಂಬಾ ಸಂತೋಷದ ವಿಷಯ ಇದು. ಹೌದು ಗೌಡ್ರಿ. ಬನ್ನಿ ಗೌಡ್ರೆ, ನಿಮ್ಗೆಲ್ಲ ತಿಳಿದ ಸನ್ಮಾನ ಇದೆ, ಬನ್ನಿ. ನೋಡಿ ಗೌಡರೇ, ನಮ್ಮ ಊರಿನ ಜನರಿಗೆ ನೀವು ಆಡಿದ್ದೇ ಮಾತು, ನೀವು ಹೇಳಿದ್ದೇ ಮಾತು. ನಮ್ಮ ಊರಿನಲ್ಲಿ ಸರ್ಕಾರ ಅಂದ್ರೆ ನೀವೇ. ದೊಡ್ಡ ಮಾತು ಮಾತಾಡ್ಬಾರ್ದಪ್ಪ, ಅಂತ ದೊಡ್ಡ ಮಾತು ಮಾತಾಡು. ನಾನೇನು ಮಾಡಿದೆ, ನನ್ನ ಕೈಲಾದಷ್ಟನ್ನ ನಾನು ಮಾಡಿದೆ. ನಿಮ್ಮ ಸಹಾಯ ಸಹಕಾರ ಇಲ್ಲಿ ಆಗುತ್ತದೆ. ಹೀಗೆ ಎಲ್ಲರೂ ಕೂಡಿ ಒಂದಾಗಿ ಯುವಕರು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇಡೀ ಊರಿನ ಏಳಿಗೆಗಾಗಿ ದುಡಿಯೋಣ, ಈ ಊರಿನ ಏಳಿಗೆಗಾಗಿ ಶ್ರಮಿಸೋಣ. ಆ ವಜ್ರ ಕಾಂತನಂತ ಅಟ್ಟಹಾಸವನ್ನು ಮುರಿದು ಮಣ್ಣಲ್ಲಿ ಮಣ್ಣಾಗಿಸೋಣ. ಇದೆಲ್ಲ ನಿಮ್ಮಂತ ಸಹಚರರು ಒಂದಾಗಿ ಮಾಡಿದರೆ ಹಾಗೆ ಆಗಲಿ ಗೌಡ್ರಿ. ಸಣ್ಣ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ನೀವು ಹೇಳಿದ್ದ ಮಾತನ್ನು ಇದುವರೆಗೆ ಚಾಚು ತಪ್ಪದೆ ಪಾಲಿಸುತ್ತಾರೆ ನಮ್ಮ ಊರಿನ ಜನರು. ಇದೇ ರೀತಿ ವಿಶ್ವಾಸ ಮತ್ತು ಭಾವನೆಗಳನ್ನು ನೀವು ಮುಂದುವರಿಸಿದರೆ ನಿಮ್ಮ ಹಿಂದೆ ನಾವು ಇರುತ್ತೇವೆ. ನಿಮ್ಮ ಬೆಂಬಲ ಸದಾ ನನ್ನ ಮೇಲೆ ಇದ್ರೆ ಇಂಥ ಕಾರ್ಯಗಳನ್ನು 108 ಮಾಡ್ಕೊಳ್ಳೋದು. ಹಾಗೆ ಆಗಬಹುದು. ನಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಮೇಲೆ ಯಾವಾಗೂ ಇದ್ದೇ ಇರುತ್ತದೆ. ನಿಮ್ಮ ಆಶೀರ್ವಾದ. ಆ ಊರಿನ ಹಿಂದೆ ಬಿದ್ದಿರುವ ಜಮೀನು ಪಾಳ ಬಿದ್ದಿದೆ. ಅದನ್ನು ಸರ್ಕಾರಿ ಶಾಲೆಗೆ ರವಾನೆ ಮಾಡಬೇಕು. ಇಲ್ಲವಾದ್ರೆ ಆ ವಜ್ರ ಕಾಂತ ತನ್ನ ಹೊಟ್ಟೆ ಭಕ್ಷ್ಯಕ್ಕೆ ಹಾಕಿಕೊಂಡು ಬಿಡ್ತಾನೆ. ಬೇರೆಯವರಿಗೆ ಹೋಗಲು ಮಕ್ಕಳು ಶಾಲೆಗೆ ಪರದಾಡ್ತಿದ್ದಾರೆ. ಅದ್ಯಾರ ನಿಮಗೆ ಸಾಹೇಬರು ಪರಿಚಯ ಇದ್ದಾರೆ ಅಂತ ಹೇಳಿದ್ರಲ್ಲ, ಏನಾದ್ರೂ ಕೆಲಸ ಮಾಡಿ. ಆಯ್ತು, ನಾನು ಮೇಲಾಧಿಕಾರಿ ಮಾತಾಡಿ ನಾನು ನಿಮ್ಗೆ ಅದನ್ನ ಸರ್ಕಾರಿ ಜೀವನ ಮುಂಚಿಕೆ ಮಾಡಿಕೊಡ್ತೇನೆ. ನಮ್ಮ ಹಳ್ಳಿ ಮಕ್ಕಳು ಶಾಲೆ ಕಲಿತಾರೆ. ನೋಡಿ ಗೌಡರೇ, ನಿಮ್ಮ ಅಪ್ಪಣೆ ಆದರೆ ಆ ಕೆಲಸ ಸಕ್ಸಸ್ ಆಗೇ ಆಗುತ್ತದೆ. ನಾನು ಸದಾಕಾಲ ನಿಮ್ಮ ಬೆಂಬಲನ ಇದ್ದೇ ಇರ್ತೇನೆ. ನಮ್ಮ ಊರಿನ ಜನರು ನನ್ನ ಮೇಲೆ ಎಷ್ಟೊಂದು ನಂಬಿಕೆ ಇದ್ದಾರೆ. ಅವರ ಈ ನಂಬಿಕೆಯನ್ನು ನಾನು ಸದಾ ಕಾಲ ಕಾಪಾಡಿಕೊಂಡು ಹೋಗಲೇಬೇಕು. ಇದು ನನ್ನ ತಂದೆ ತಾಯಿಯ ಪೂಜ್ಯತೆ ನಾನು ಮರೆತು ಬಿಟ್ಟಿದ್ದೆ. ಸರ್ವೇಶನ ಸುಖಿನೋ ಹೊತ್ತು ಎಂಬಂತೆ ಸಕಲ ಜೀವರಾಶಿಗಳಿಗೆ ಅಣ್ಣವನ್ನು ಲಾಲನೆ ಪಾಲನೆ ಪೋಷಣೆ ಮಾಡಿ ಕಾಪಾಡ ಭೂಮಿ ತಾಯಿ, ಈ ನಿನಗೆ ಈ ರೈತ ಸೇವಕ ಮಾಡುವ ಶಿರಷ್ಟಾಂಗ ನಮಸ್ಕಾರಗಳು ತಾಯಿ, ಶಿರಷ್ಟಾಂಗ ನಮಸ್ಕಾರ. ನಮ್ಮ ಮಾನವಂತವರ ಕುಟುಂಬ, ನಮ್ಮ ಹಿರಿಯರು ಮಾನಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದವರು. ನಮ್ಮ ತಂದೆ ತಾಯಂತರು ಸ್ವಾತಂತ್ರ್ಯ ಹೋರಾಟಗಾರರು. ಅವರ ಆಸೆ ಈ ಊರಿನ ರೈತರೆಲ್ಲ ಸುಖ ಸಂತೋಷದಿಂದ ಜೀವಿಸಿ ಬಾಳಬೇಕೆಂಬುದಾಗಿತ್ತು. ಮತ್ತು ನನ್ನ ತಮ್ಮ ಧರ್ಮದ ದಾರಿಯಲ್ಲಿ ಹಿಡಿದು ನ್ಯಾಯಕ್ಕೆ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡುತ್ತಿದ್ದಾನೆ. ಮತ್ತು ನನ್ನ ತಂಗಿ ಕಾಲೇಜು ಕಲಿಯಲೆಂದು ಬೆಂಗಳೂರಿನಲ್ಲಿದ್ದಾಳೆ. ಅಪ್ಪಾಜಿ, ಅಮ್ಮ, ನಿಮ್ಮ ಇಷ್ಟದಂತೆ ಇಂದು ತಮ್ಮ ತಂಗಿಯರನ್ನು
ಒಳ್ಳೆ ಮಾರ್ಗದಲ್ಲಿ ಇಟ್ಟಿದ್ದೀನಿ ಮತ್ತು ನಮ್ಮ ಊರಿನ ರೈತರೆಲ್ಲ ಸಂತೋಷದಿಂದ ಜೀವಿಸುತ್ತಿದ್ದಾರೆ. ಈ ವರ್ಷ ನಿಮ್ಮ ಪುಣ್ಯತಿಥಿಗೆ ಈ ನಿಮ್ಮ ಮನರಾಮನ ಕಾಡುವ ಕಾಣಿಕೆ ಇದೇ ಅಪ್ಪ, ಇದೇ ಅಣ್ಣ ಅಣ್ಣ ತಂಗಿ ಶಿಕ್ಷಣ ಈ ತಂಗಿಗೆ ನನ್ನ ನೆನ್ಸ್ಕೊಳ್ತಾ ಇದ್ದೇಮ್ಮ. ಈಗ ಬಂದೇನಮ್ಮ ಆಮೇಲೆ ಯಾರಮ್ಮ ಈ ಕೈಲಿ ಮಗು? ಏನಂದೆ? ಮಗು ಯಾರದು? ಅದಕ್ಕೆ ಉತ್ತರ ನಾನು ಕೊಡುತ್ತೇನೆ. ಸಂಘದ ಅಧ್ಯಕ್ಷ ರಾಮನವರೇ, ಅದಕ್ಕೆ ಉತ್ತರ ನನ್ನ ಬಳಿಯಿದೆ. ಹೌದು, ನಾನೇ. ಯಾಕೆ ಶಾಕ್ ಆಯ್ತಾ? ಬರಲೇಬೇಕು. ನನ್ನನ್ನು ನೋಡಿದ ತಕ್ಷಣ ನಿನ್ನ ದೇಹದ ನಾಡಿಗಳನ್ನು ವಿಲವಿಲಾಂತ ಒದ್ದಾಡಬೇಕು. ಇದು ಈ ವಜ್ರಕ ತಿಳಿದಿರುವ ವಜ್ರದ ಚುಪ್ಪೆ ಬರೀ ವಜ್ರಕ ಅಷ್ಟೇ ಅಲ್ಲ, ನಿನ್ನ ಭಾವಿ ಭಾವೈದ ವಜ್ರಕ. ಯಾಕೆ ಇನ್ನು ಅರ್ಥವನಿಲ್ಲವೇ? ಅರ್ಥವನಿಗೆ ಅರ್ಥ ಮಾಡಿಕೊಳ್ಳಿ. ನಿನ್ನ ಮಂಕು ಬಿಡಿದ ಬುದ್ಧಿಗೆ ನಾನೇ ರೈತ ಸಂಘದ ಅಧ್ಯಕ್ಷ ಅಂತ ಸೊತ್ತೂರಿನ ಹೊಚ್ಚು ರೈತರನ್ನ ಕರೆದುಕೊಂಡೋಗಿ ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿದ ನನ್ನ ಸಾರಾಯಿ ಫ್ಯಾಕ್ಟರಿನ ಆ ಜೋರಾವಣಿಯ ಪ್ರತಿಫಲವೇ ಇದು. ಮಾಮಾಶ್ರೀ, ನಿನ್ನ ಕೆಟ್ಟ ಕರ್ಮ ಕಾರ್ಯಗಳನ್ನು ನೆನೆಸಿಕೊಂಡು ಹೊಚ್ಚನ ಮಾಡಬೇಡ. ಹೊರಟು ಹೋಗುವಂದ್ರೆ ನನ್ನ ಮನೆಯಿಂದ ಹೊರಟು ಹೋಗು. ಹೊರಟು ಹೊರಟು ಹೋಗಲು ಬಂದಿಲ್ಲ ಮಾಮಾಶ್ರೀ. ಶಾಶ್ವತವಾಗಿ ಈ ಮನೆಯಲ್ಲಿ ನೆಲೆಯೂರಲು ಬಂದಿರುವೆ. ಈ ನಿನ್ನ ಮುದ್ದಾದ ತಂಗಿಗೆ ಮಾಂಗಲ್ಯ ಕಟ್ಟಿ ಸಿಂಧು ರಕ್ತ ಸರದಾರನಾಗಿದ್ದೇನೆ. ಹೇಗಿದೆ ಮಾಮ ಮರ್ಮ? ಇದೇ ಈ ಕಲಿಯುಗದ ಕರ್ಮ. ಏನಮ್ಮ ಇವನು ಆಡುವ ನಿಜ ಇದೆನಮ್ಮ? ಹೌದಣ್ಣ, ಅವರು ಹೇಳುವ ಮಾತು ನಿಜವಿದೆ. ತಪ್ಪು ಮಾಡಿಬಿಟ್ಟೆ. ಸಿಹಿ ನೀರಿನ ಸಾಗರದಲ್ಲಿ ತಿಮಿಂಗಿಲ ಜೊತೆ ಸರಸವೇ? ಬೇಡಮ್ಮ ಸಿಂಚನ, ಬೇಡ. ತಂಗಿ ಸಿಂಚನ, ಏನು ಅರಿಯದ ಈ ನಿನ್ನ ನಿಷ್ಕಲ್ಮಶವಾದ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮ ಎಂಬ ನಾಟಕದ ಹೊಂಚನ್ನು ಹೊಡೆದನಮ್ಮ ಈ ಕಿರಾತಕ. ತಂಗಿ ಸಿಂಚನ, ಇವನೊಬ್ಬ ನರಹಂತಕನಮ್ಮ. ಬೇಡಮ್ಮ ಸಿಂಚನ, ಬೇಡ ತಂಗಿ, ಬೇಡ. ನಮ್ಮದು ಸ್ವಾತಂತ್ರ್ಯ ಹೋರಾಟಗಾರರ ಮನೆತನ ಅಮ್ಮ, ಸ್ವಾತಂತ್ರ್ಯ ಹೋರಾಟಗಾರರ ಮನೆತನ. ಮಾನಕ್ಕಾಗಿ ಪ್ರಾಣವನ್ನು ಕಣಕ್ಕಿಟ್ಟು ಹೋರಾಡಿದವರಮ್ಮ. ಈ ಸ್ವಾತಂತ್ರ್ಯ ಹೋರಾಟದ ದಾರಿಗೆ ನಾ ಈ ಗಿಡಗ ಬಡದ್ರು ಬಿಡುವುದಿಲ್ಲಮ್ಮ. ಈ ಗಿಡಗ ಬಡದ್ರು ಇದೇನ ನನಗೆ ಆಡುತ್ತಿರುವ ಮಾತುಗಳು? ನೀನು ಹೇಳಿದಂತೆ ಕೇಳುತ್ತಾ ಕೂತ್ಕೊಳ್ಳಕ್ಕೆ ನಾನೇನು ಚಿಕ್ಕ ವಯಸ್ಸಿನ ಮಗು ಅಲ್ಲ. ನಾನು ಕೂಡ ಓದಿದ್ದೇನೆ. ಈ ಸಮಾಜ ಏನು ಅಂತ ತಿಳಿದುಕೊಂಡ ನಾನೊಬ್ಬಳು ಕಲಿತ ನಾರೇ. ನೀನು ಮದುವೆ ಆಗುತ್ತೇನೆ ಎಂದು ಒಂದೇ ಒಂದು ಮಾತು ನನ್ನ ಮುಂದೆ ಪ್ರಸ್ತಾಪ. ನಿನಗೆ ತಕ್ಕ ವರಗಳನ್ನು ಹುಡುಕಿ ನಾನು ಮದುವೆ ಮಾಡುತ್ತಿದ್ದೇನೆ. ಬೆಳಗಾವಿಯ ಜಮೀನ್ದಾರರು ನಿನ್ನೆ ತಾನೇ ನನ್ನನ್ನು ಬಂದು ಕೇಳಿದರು. ನನ್ನ ತಂಗಿ ಚಿಕ್ಕವಳು, ಈ ವರ್ಷ ಅವಳಿಗೆ ಮದುವೆ ಮಾಡುವುದಿಲ್ಲ, ವಿದ್ಯಾಭ್ಯಾಸ ಮುಗಿಸಿಕೊಂಡ ಮೇಲೆ ಮದುವೆ ಮಾಡುತ್ತೇನೆ ಅಂತ ಹೇಳಿದೆ. ಹುಬ್ಬಳ್ಳಿಯ ಜಮೀನ್ದಾರರು ಬಂದು ನನ್ನ ತಮ್ಮನಿಗೆ ನಿಮ್ಮ ತಂಗಿಯನ್ನು ಲಗ್ನ ಮಾಡಿಕೊಡಿ ಎಂದು ಹೇಳಿದರು. ಬೇಡ, ನನ್ನ ತಂಗಿ ವಿದ್ಯಾವಂತಳಾಗಬೇಕು, ಆಮೇಲೆ ನೋಡಿದರಾಯಿತು ಅಂತ ನಾನು ಹೇಳಿದೆ. ಆದರೆ ನೀನು ಈ ಕಿರಾಟಕನ ತಂಗಿ ಸಿಂಚನ, ಈ ನಿನ್ನ ಸಂತೋಷಕ್ಕಾಗಿ ಅಣ್ಣಂದಿರ ಜೀವಗಳ ಮಾತುರುತ್ತಾರೆ ಎಂಬುದನ್ನು ಮರೆತೇನಮ್ಮ ತಂಗಿ, ಮರೆತೇನಮ್ಮ. ಈ
ಸಮಾಜವೇ ಇಷ್ಟು. ಹೆಣ್ಣು ಚಿಕ್ಕವಳಿದ್ದಾಗ ತಂದೆ ತಾಯಿಯ ಆಶ್ರಯದಲ್ಲಿ ಬೆಳೆಯಬೇಕು, ಬೆಳೆದು ದೊಡ್ಡವಳಾದ ನಂತರ ಅಣ್ಣ ತಮ್ಮಂದಿರ ಆಶ್ರಯದಲ್ಲಿರಬೇಕು, ಗಂಡನ ಆಶ್ರಯದಲ್ಲಿರಬೇಕು. ಹೆಣ್ಣು ಅಂದ್ರೆ ಗಂಡಿನ ಗುಲಾಮನನ್ನ ತಿಳಿದುಕೊಂಡಿದ್ದೇನೆ. ಅದು ನಿನ್ನ ಮೂರ್ಖತನ. ನೋಡೋಣ, ನಾನು ಮನಸಾರ ಇಷ್ಟಪಟ್ಟವನ್ನ ಪ್ರೀತಿಸಿ ಮದುವೆ ಆಗಿ ಬಂದಿದ್ದೀನಿ. ನೀನು ಕೇಳುವ ಮುಂದಿನ ಪ್ರಶ್ನೆಗೆ ನನ್ನಲ್ಲಿ ಉತ್ತರವಿಲ್ಲ ಅಣ್ಣ, ಉತ್ತರವಿಲ್ಲ. ಏನಮ್ಮ ಏನಂತ ಮಾತಾಡ್ತೀಯ? ಇದೆಲ್ಲ ಸುಳ್ಳು 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 ಸುಳ್ಳು. ಹಲೋ ಮಾಮಶ್ರೀ, ಸತ್ಯವನ್ನ ಸುಳ್ಳೆಂದು ಭಾವಿಸಿ ಬಾಯಿ ಬರೆದುಕೊಂಡ್ರಿ ಮೆಚ್ಚುವುದಿಲ್ಲ ಈ ಸಮಾಜ. ನಮ್ಮಿಬ್ಬರ ಮಿಲನಕ್ಕೆ ಸಾಕ್ಷಿಯ ಕೂಸೆ ಆ ಮಗು. ಮಾಮಶ್ರೀ, ನಿನಗೆ ಇನ್ಯಾವ ವರ್ಷವಾಗಿದೆ? ಎಂತ ಪರಿಸ್ಥಿತಿ ತಂದಿಟ್ಟೆಯಪ್ಪ ಈ ರೈತನ ಮನಸ್ಸಿನಲ್ಲಿ. ಈ ಕೂಸನ್ನು ತೋರಿಸಿ ಸಾಕ್ಷಿ ಎಂದು ಹೇಳುತ್ತಿರುವನಲ್ಲ ಈ ಕೆಟ್ಟವನು. ನನ್ನ ಮನೆತನವನ್ನು ಯಾರೇನು ನೋಡಿ ಇಂದು ಒಬ್ಬರ ಬಟ್ಟು ಮಾಡುವ ಪರಿಸ್ಥಿತಿ ತಂದಿಟ್ಟೇನೆಂದರೆ ನಾನು ನಂಬಲಾರೆ. ನಮ್ಮ ಮನೆತನದ ಗೌರವ ಹೋಗುತ್ತೇನೆಂದರೆ ನಾನು ಸುಮ್ಮನೆ ಇರಲಾರೆ. ತಂಗಿ ಶಿಂಚನು, ಏನಮ್ಮ ಇವನೇನು ಹೇಳ್ತಾನೆ? ಹೊರಟು ಹೋಗಲು ಬಂದವರೇ, ನನಗೆ ಹೋಗು ಅನ್ನೋದಕ್ಕೆ ನಿನಗೆ ಯಾವ ಅಧಿಕಾರ ಇಲ್ಲ ಮಿಸ್ಟರ್ ರಾಮಣ್ಣನವರೇ. ಸಾರಿ ಮಾಮಶ್ರೀ. ಚಾರ್ಲಿ, ನೋಡು ಚನ್ನೂರು, ನೋಡು, ಈ ನಿನ್ನ ಇಡೀ ಆಸ್ತಿಯಲ್ಲ, ಈ ನಿನ್ನ ತಂದೆ ತಾಯಿಗಳು ನಿನ್ನ ತಂಗಿಯ ಕಡೆಗೆ ಬರೆದಿರುವ ವೆಲ್ ಪತ್ರ ಸಲೀಸಾಗಿ ಈ ವಜ್ರಕಾಂತನ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ. ನೋಡು, ಚೆನ್ನಾಗಿ ನೋಡು. ತಂಗಿ ಶಿಂಚನ, ಎಂದೇನಮ್ಮ ಮಾಡಿಬಿಟ್ಟೆ ನೀನು? ನಮ್ಮ ಬದುಕಿನ ಮೇಲೆ ಹೆಣ್ಣು ಮಗು ಜನಿಸಿಲ್ಲ ಅಂತ ಚಿಂತೆಗೀಡಾದಾಗ ನೀನು ಹೆಣ್ಣು ಮಾಡಿ ನೀನೇ ಜನಿಸಿ ಸಂತೋಷದ ಬರದಲ್ಲಿ ತಂದೆ ತಾಯಿಯಂದಿರು ಹೀಗೆ ಮಾಡಿದ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆದಿಟ್ಟರಮ್ಮ. ನಿನ್ನ ಹೆಸರಲ್ಲಿ ಇದ್ದು ಬಿದ್ದ ಆಸ್ತಿ ಎಂದುಕೊಂಡು ಈ ಬೀದಿ ಬಿಕಾರಿಗೆ ಹೆಸರಿಗೆ ಬರೆದಿಟ್ಟಿಲ್ಲ ನನ್ನ ತಂಗಿ. ಈ ಬೀದಿ ಬಿಕಾರಿಗೆ ಹೆಸರು ಹೌದಣ್ಣ, ನನ್ನ ಹೆಸರಿಗಿದ್ದ ಬಿಲ್ಲನ್ನ ನಾನು ಹೇಗೆ ಉಪಯೋಗಿಸ್ಕೊಳ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತಣ್ಣ. ಈ ಆಸ್ತಿ ಪಾಸ್ತಿ ಅಂತಸ್ತು ಯಾವುದು ಬೇಡ ತಂಗಿ, ಯಾವುದು ಬೇಡ. ನಮಗೆ ನೀನಂತ ಬಲ ಹಂಗೆ ಬೇಕಮ್ಮ. ಹಾಗಾದ್ರೆ ಅಣ್ಣ ತಮ್ಮಂದಿರಿಬ್ರು ತೆಪ್ಪಗೆ ಈ ಮನೆಯಲ್ಲಿ ನನ್ನ ಗಂಡ ಹೇಳಿದ ಮಾತುಗಳನ್ನ ಕೇಳಿ ಮನೆಯಲ್ಲಿ ಇರಬೇಕು. ಒಂದು ಹಿಂದೆ ಹೋದ್ರೆ ಈ ವಿಶಾಲವಾದ ಪ್ರಪಂಚದಲ್ಲಿ ಬೇರೆ ಎಲ್ಲ ಬೇಕಾದ್ರೂ ಹೋಗ್ಬೋದು. ನನಗೇನು ಅಭ್ಯಂತರವಿಲ್ಲ. ಎಷ್ಟು ಸೊಗಸಾಗಿ ಹೇಳಿದೆ ತಂಗಿ, ಎಷ್ಟು ಸೊಗಸಾಗಿ ಹೋಗ್ಬೋದು ಅಂತ ಹೇಳ್ತೀನಿ. ಬೇಡ ತಂಗಿ, ಬೇಡ. ಈ ಅನ್ನ ಮನೆಯಿಂದ ಹೋಗಬಹುದು ಅಂತ ಹೇಳ್ತಿದ್ದೀರ. ತಂದೆ ತಾಯಿ ಇಲ್ಲದ ತಪ್ಪದೆ ಎಂದು ನಿನ್ನನ್ನು ತೂತಿಕೆಯಲ್ಲಿಟ್ಟು ನಾನು ಜೋಪಾನ ಮಾಡಿದೆ. ನಿನಗೆ ಯಾವ ಕುಂದು ಕೊರತೆ ಬರಬಾರದು, ನಿನ್ನನ್ನು ಅಂಗೈಯಲ್ಲಿ ಹಾಗೇನೆ ಎಂದು ಕಾಪಾಡಿದೆ. ತಂಗಿ, ನಿನಗೆ ಚಂದಮಾಮನ್ನು ತೋರಿಸಿ ನಿನಗೆ ತುತ್ತನ್ನು ಉಣಿಸಿ ನಾನು ದೊಡ್ಡವಳು. ನನ್ನ ತಂಗಿ ಬೇರೆಯಲ್ಲಿ ನಡೆದುಕೊಂಡು ಹೋದಾಗ ಅಂಗಾಲಿಗೆ ನಮ್ಮ ಹೊರತು ತಂದು ಈ ಅನ್ನ ನನಗೆ ಮುಳ್ಳು ಚುಚ್ಚನ್ನು ಮಾಡಿಸ್ತೀನಿ. ತಂಗಿ, ನಿನಗೆ 2 ಜೋಡಿ ಹಾಕಿ ಶಾಲೆಗೆ ಕಳಿಸಿ ಕಾಲೇಜು ಕಳಿಸಿ ವಿದ್ಯಾವಂತರನ್ನಾಗಿ ಮಾಡಿ ಇಂದು ಈ ಅಣ್ಣನನ್ನು ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದೆಯಲ್ಲ ತಂಗಿ ಶಿಕ್ಷಣ. ಮುಂಗೈಗೆ ಬಂಗಾರ ಬರಬೇಕಿತ್ತದ ಅಂಗೈಯನ್ನು ಬರಿಬಾರ್ದಮ್ಮ, ಅಂಗೈಯನ್ನು ಬರಿಬಾರ್ದು. ಹಲೋ ಮಾಮಶ್ರೀ, ಕೆಲಸಕ್ಕೆ ಬಾರದ ವಿಷಯಗಳನ್ನ ಪ್ರಸ್ತಾಪಿಸಿ ಈ ನನ್ನ ಮುದ್ದಿನ ಹೆಂಡತಿಯ ತಲೆ ಕೆಡಿಸಬೇಕೆಂದರೆ ಅದು ನಿನ್ನ ಹೊಚ್ಚತನ, ಅದು ನಿನ್ನ ಹೊಚ್ಚತನ. ಯಾವ ಜನ್ಮದ ವೈರಿಯೋ ನೀನು?
ನನಗೆ ನಾಚಿಕೆ ಆಗ್ತಾ ಇದೆ. ಹೋಗ್ಬೇಕು ಮನೆಯಿಂದ. ಸಿಂಚನ ಅವರು ಹೇಳಿದ ಈ ಅಮ್ಮನ ಮನೆಯಿಂದ ಹೊರಗೆ ಹಲೋ ನಮಸ್ತೆ ಮನೆಯ ಮಾಲೀಕರ ಅಪ್ಪಣೆ ಆಯ್ತಲ್ಲ ಇನ್ನು ಯಾವ ಮಕ್ಕಳು ನಿಂದೆ ತಿಳಿದೆ ಮೇ ವಜ್ರಕಾಂತ್ ಹೊರಟು ಹೋಗ್ತೀನಿ. ಹೋಗೋ ಮುಂಚೆ ನನ್ನ ತಮ್ಮ ಹುಲಿಯ ಬಂದರೆ ತಾನೇ ಏನಿಲ್ಲ ಹೊಲಸು ದೇಹವನ್ನು ಆರನ್ನು ತಿನ್ನುತ್ತಾನೆ. ಏ ಬಡ್ಡಿ ಮಗನ ನನಗೆ ಮಾತಾಡ್ತೀಯ? ಆ ಹೊಲಸು ಪುಣ್ಯ ಮಾತ್ರ ಎತ್ತು ಬೇಡ ಈ ಮನೆಯಲ್ಲಿ. ಇನ್ನೊಂದು ಸಾರಿ ಅವನ ಹೆಸರೇನ ತೆಗೆದ್ರೆ ಬೀದಿನ ಹೊಡೆಯುತ್ತರ ಹೊರಗೆ ಈ ಮನೆಯಿಂದ ಹೊರಹಾಕ್ತೀನಿ ಮಗನ. ಹೋಗುತ್ತೇನೆ ವಜ್ರಕಾಂತ್, ಹೋಗುತ್ತೇನೆ. ಹೋಗುವ ಮುಂಚೆ ನಿನಗೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿನಲ್ಲಿ. ಬಡಬಂಕರನ್ನು ಬಂಧಿಸಿ ಬಾಯಿಗೆ ಹಾಕಿಕೊಂಡು ತಿನ್ನುವ ಈ ನಿನ್ನ ರಾಕ್ಷಸ ಬುದ್ಧಿಯನ್ನು ಬಿಡಿ. ಇಲ್ಲವಾದರೆ ನನ್ನ ತಮ್ಮ ಹುಲಿಯನಿಂದಲೇ ನಿನಗೊಂದು ಅಂತ್ಯಗಾಣಿಸುತ್ತೇನೆ ವಜ್ರಕಾಂತ್, ಅಂತ್ಯಗಾಣಿಸುತ್ತೇನೆ. ನೀನಾದ್ರೂ ಈ ಮನೆಯಲ್ಲಿ ಸಂತೋಷದಿಂದ ಬಾಳುವುದಕ್ಕೆ ನಾನು ಬರುತ್ತೇನೆ. ನಿಲ್ಲು. ಈ ನಿನ್ನ ಮೈ ಮೇಲೆ ಹಾಕಿರುವ ಬಟ್ಟೆ ಬರೆ ಬಂಗಾರ ಟ್ರೆಜೋರಿ ಕೀಲಿ ಅವೆಲ್ಲ ಈ ಮನೆಗೆ ಸೇರಿದ್ದು, ಅಂದ್ರೆ ನನಗೆ ಸೇರಿದ್ದು. ಬಿಚ್ಚಿಟ್ಟು ಅಷ್ಟೇ ಅಲ್ಲ, ಹೆಣಕ್ಕೆತ್ತಿ ಹಸಿರು ಟವಲ್ ಆರಿಸಿ ರೈತ ಸಂಘದ ಅಧ್ಯಕ್ಷ ಅಂತ ಮೆರೀತಾ ಇದೆಯಲ್ಲ, ಆ ನಿನ್ನ ಹಸಿರು ಟವಲ್ ಕೂಡ ಈ ಮನೆಗೆ ಸೇರಿದ್ದು. ಇಡೀ ನಿನ್ನ ಸರ್ವ ಆಸ್ತಿಯಲ್ಲ ಈ ವಜ್ರಕಾಂತನ ಪಾದಕ್ಕೆ ಅರ್ಪಣೆಯಾಗಲೇಬೇಕು. ರಾಕ್ಷಸವಿನಿ, ಯಾವತ್ತು ತಂದಿದೆ ಬಾಯಿ ಹರಿವು ದುರ್ವಿಧಿ ಎಲ್ಲರ ಬಾಯಿ ನನ್ನ ಆಟವಾಡುತ್ತಾನೆ ಅಂತ ಅನ್ನುತ್ತಿದ್ದರು. ಇಂದು ಕಡೆ ನನ್ನ ಬಾಳಿನಲ್ಲೂ ಕೂಡ ವಿಧಿ ಆಟವಾಡುತ್ತೆ. ಈ ಪಾಪಿ ನನ್ನನ್ನು ವಿಷಿಟ್ಟುವರು. ಆಸ್ತಿಯನ್ನೆಲ್ಲ ತನ್ನ ಹೆಸರು
ಅವನು ಬಿಚ್ಚಿಡ್ಲೆ ಮೊದಲು. ಈ ಪಾಪಿಯ ಕಣ್ಣು ಈ ಟವಲ್ ಮೇಲೆ ಬಿದ್ದಿದೆ. ನನ್ನ ಒಂದು ಬಂದಿದ್ದಪ್ಪ ಈ ರೈತರಿಗೆ. ಇರಲಿ, ಈ ಹಸಿ ಟವಲನ್ನು ಇವನಿಗೆ ಅರ್ಪಿಸದಿದ್ದರೆ ಈ ಮನೆಯಲ್ಲಿ ನನ್ನ ತಂಗಿ ಸಂತೋಷದಿಂದ ಬಾಳುತ್ತಿದ್ದಳು. ಏನ್ಯಾರು ಇವನಿಗೆ ಈ ಟವಲನ್ನು ನೀಡಲೇಬೇಕು. ಈ ಟವಲ್ ಎಂದರೆ ರೈತರಿಗೆ ಕ್ರಾಂತಿಯ ಸಂಕೇತ ಮತ್ತು ಶಾಂತಿಯ ಸಂಕೇತ ಕೂಡ. ರೈತರು ಟವಲನ್ನು ಎತ್ತಿ ಹಾರಿಸಿದರೆ ಭೂಮಿ ತುಂಬ ಬೆಳೆಯುತ್ತದೆ. ಸದಾಕಾಲ ರೈತರಿಗೆ ಶಕ್ತಿಗಾಗಿ ದುಡಿಯುವಂತ ಈ ಟವಲು ಇಂದು ಈ ಪಾಪಿಯ ಪಾದಕ್ಕೆ ಅರ್ಪಿಸುವ ಹೊತ್ತು ಬರುತ್ತೇವೆ. ಟವಲನ್ನು ನಿನಗೆ ಕೊಡುವ ಮುನ್ನ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿನಲ್ಲಿಟ್ಟು. ಈ ಹಸಿರು ಟವಲ್ ಎಂದರೆ ರೈತರಿಗೆ ಧರ್ಮದ ಸಂಕೇತ ಮತ್ತು ಪ್ರಾಣಕ್ಕಿಂತ ಹೆಚ್ಚಾಗಿ ಮುಡಿಪಾಗಿಟ್ಟುಕೊಂಡು ರೈತರು ಹೋರಾಡುವಂತಹ ಸಂಕೇತ ಕೂಡ. ಈ ರೈತರ ಸಂಕೇತವಾದ ಈ ಹಸಿರು ಟವಲನ್ನು ರೈತರಿಗೆ ಹಿತಶಕ್ತಿಗಾಗಿ ಬಳಸು. ಏನಾದರೂ ನಿನ್ನ ಸ್ವಾರ್ಥಕ್ಕೆ ಬಳಸಿದ್ದ ನಿಜವಾದರೆ ಈ ರೈತ ಸೇವಕ ರಾಮನ ಮಣ್ಣಿನಲ್ಲಿ ಮಣ್ಣಾಗಿ ಹೋದರೂ ಕೂಡ ಎದ್ದು ಬಂದು ಎಲೆಗೆ ಒಲಿಯುತ್ತಾನೆ ರಾಜ್ಯದ. ನಿನ್ನ ಮಣ್ಣಲ್ಲಿ ಮಣ್ಣಾಗಿಸಿ ಬಿಡ್ತೀರಿ ಮಗನ. ಈಗ ಸೈಲೆಂಟ್ ಆಗಿ ಹಿಂದಿರುಗದೆ ಇಲ್ಲಿಂದ ಹೊರಟೋಗು. ಚಾರ್ಲಿ, ಈ ಮಗ ಸಾಮಾನ್ಯದವನಲ್ಲ. ಹೋಗು, ಅವನು ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ಅನ್ನೋದನ್ನ ನನಗೆ ಪಿಂಟು ಪುಣ್ಣಿ ಹೇಳ್ತಾ ಇರಬೇಕು. ಅವನು ಒಂದೊಂದು ಹೆಜ್ಜೆನು ಈ ನನ್ನ ಮೊಬೈಲ್ ನಿಮ್ಮ ಕೋಳಿಗೆ ವಾಟ್ಸಪ್ ಕಳಿಸ್ಬಿಡ್ತೀನಿ. ಲೇ ಮಗನ, ಜಾಸ್ತಿ ಮಾತಾಡ್ಬೇಡ. ಅದೇಕೋ ಇತ್ತಿತ್ತಾಗಿ ಆ ಕಟ್ಟಿ ಮನೆ ಕಲ್ಲು ನನಗೆ ಜಾಸ್ತಿ ಏನಕ್ಕೆ ಗೊತ್ತಾಗ್ತಿಲ್ಲ. ನಿಮಗೆ ಆ ಸುದ್ದಿ ನಡೆದ್ರಿ ಅಪ್ಪ. ನಾನು ಸಿಂಚನ, ಇಷ್ಟು ದಿನ ನಾನು ನೀನು ಕಳ್ಳ ಪ್ರೇಮಿಗಳಾಗಿ ಲಾರ್ಜ್ ರೆಸ್ಟೋರೆಂಟ್ಗಳಲ್ಲಿ ನಮ್ಮ ಮೈಮನ ತರಿಸಿಕೊಳ್ತಾ ಇದ್ದೀವಿ. ಇಂದು ದಿನ ಈ ನಿನ್ನ ಅರಮನೆಗೆ ನಾನೇ ರಾಜ, ನೀನೇ ನನ್ನ. ಸಿಂಚನ, ಇವತ್ತು ನನ್ನ ಕಣ್ಣಿಗೆ ನೀನು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀನಿ. ಈ ನಿನ್ನ ಪತಿರಾಯನನ್ನ ಬಿಗಿದಪ್ಪಿ ಆನಂದ ಸಾಗರದಲ್ಲಿ ತೇಲಿಸುವ. ಹಾಗಾದ್ರೆ ನಾವಿಬ್ರು ಫ್ರೀ ಬರ್ಡ್ ಆಗಿ ಹಾಡಿಲ್ಲ.
दिल दिया तो दिलदार, दिल नहीं दिया तो खतरनाक विलन, वज्रकांत हूं मैं। ನಾವಿಬ್ಬರು ಈ ಮನೆಯಲ್ಲಿ ಹಾಯಾಗಿ ಸರಸ ಸಂಲಾಪದಿಂದ ಇರಬೇಕಾದರೆ ಈ ಮಗುವನ್ನ ಯಾವುದಾದರೂ ಅನಾಥಾಶ್ರಮಕ್ಕೋ ಇಲ್ಲ ಯಾರಾದರೂ ಕೊಟ್ಟರೆ ಒಳ್ಳೆಯದಲ್ಲವೇ? ಏನು ಅಂತ ಮಾತಾಡ್ತಾ ಇದ್ರು ನಿಮ್ಮ ಬಾಯಿಂದ ಇಂಥ ಮಾತುಗಳೇ ಬಚ್ಚೋದ ನಮ್ಮ ಪ್ರೇಮದ ಕಾಣಿಕೆಯಾಗಿ ಈ ಮಗುವನ್ನ ನಾನು ಬಿಟ್ಟಿರ್ಬೇಕಾ? ಇಲ್ಲ ಇನ್ನೆಂದಿಗೂ ಸಾಧ್ಯವೇ ಇಲ್ಲ. ಏನಂದ್ರೆ ನನ್ನ ಮೇಲೆ ಇಲ್ಲದ ಪ್ರೀತಿ ಮಮತೆ ನನ್ನ ರಕ್ತದಿಂದ ಹುಟ್ಟಿದ ಈ ಮಗುವಿನ ಮೇಲೆ ನಿನಗೆ ಅಷ್ಟು ಹೌದು ಹೌದು ಹೌದು. ಯಾಕೆಂದ್ರೆ ಇದು ನನ್ನ ಕರುಳಿನ ಕುಡಿ ಬಚ್ಚ, ನನ್ನ ಕರುಳಿನ ಕುಡಿ. ಕರುಳಿನ ಕುಡಿ, ಕರುಳಿನ ಕುಡಿ, ಕರುಳಿನ ಕುಡಿ. ಲೇ ಚಿನ್ನನಿ, ಆ ಮಗು ನನ್ನ ರಕ್ತದಿಂದ ಹುಟ್ಟಿದೆ. ಏನ್ ಜಗತ್ತಿ? ಬಾಯಿಗೆ ಬಂದಂತೆ ಮಾತಾಡಬೇಡಿ ಬಿಜಕ್ಕ. ಇಲ್ಲಿವರೆಗೂ ನಿಮ್ಮಿಂದ ನಾನು ಏನೂ ಬಯಸಿಲ್ಲ, ಇನ್ನು ಮುಂದೆ ನಾನೇನು ಬಯಸೋದು ಇಲ್ಲ. ಆದ್ರೆ ಈ ಮಗುವನ್ನ ಮಾತ್ರ ನನ್ನಿಂದ ದೂರ ಮಾಡಬೇಡಿ, ನನ್ನಿಂದ ದೂರ ಮಾಡಬೇಡಿ. ಅಂದ್ರೆ ನಾನು ಅಂದುಕೊಂಡಿದ್ದಲ್ಲ ನಿಜನೇ ಆಯ್ತು. ಶಿಕ್ಷಣ ಈ ಮಗು ನನ್ನಲ್ಲ, ನೀನು ನನ್ನ ಪ್ರೀತಿಗೆ ಮೋಸ ಮಾಡಿ ಬೇಗ ಪ್ರಕೃತಿ ಮನಗಿ ಬಸರಾಗಿರುವ ಕೂಸಿಲ್ಲ. ಈ ಮಗು ನನ್ನದಲ್ಲ. ಬಚ್ಚಕ್ಕ, ಬಾಯಿಗೆ ಬಂದಂತೆ ನುಡಿಬೇಡಿ ಬಚ್ಚಕ್ಕ. ಇಷ್ಟೊಂದು ಕಠೋರವಾಗಿ ನುಡಿಬೇಡಿ. ನಿನ್ನನ್ನೇ ನಂಬಿ ನಿನ್ನನ್ನು ಬೆನ್ನತ್ತಿ ಬಂದಿರುವೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ನೆದುರನ್ನು ತೊಂದೆ ಇಡೀ ಸರ್ವ ಆಸ್ತಿಯನ್ನ ನಿಮ್ಮ ಹೆಸರಿಗೆ ಬರೆದುಕೊಟ್ಟು ಯಾತಕ್ಕೋಸ್ಕರ? ನೀವೇ ನನ್ನ ಉಸಿರು, ನೀವೇ ನನ್ನ ಪ್ರಾಣ, ನೀವೇ ನನ್ನ ದೈವ ಅಂತ ನಂಬಿದ್ದೇನೆ. ದಯವಿಟ್ಟು ಇನ್ನೊಂದು ಸಾರಿ ನನ್ನ ಮಗುವನ್ನು ನನ್ನ ಮನೆಯಿಂದ ದೂರ ಮಾಡಿದ್ದೆ. ಆದರೆ ಈ ಕೂಸಿನ ಮೇಲೆ ಆಣೆ ಮಾಡಿ
ಅದೇ ಬೇಕಾಗಿರೋದು. ಸಿಂಚನ, ಈ ಮಗು ಬದುಕಿದ್ದಾನೆ ನನ್ನ ಪ್ರೀತಿಗೆ ಸಾಕ್ಷಿ ಇರೋದು. ಒಳ್ಳೆಯ ಮಗನ? ಒಳ್ಳೆಯ ಮಗನ? ಅಂತೂ ನನ್ನ ನಿನ್ನ ಕಾಮತೀಟಿಯ ಸಾಕ್ಷಿ ಸತ್ತು ನಿಂಚನ, ನಿನ್ನ ಮಗ ನಾನ್ಯಾರೋ? ನೀನ್ಯಾರೋ? ಇದು ಕೊನೆಗಾಲ. ಕೊನೆ ಕೊಂದು ಬಿಟ್ಟೆನೋ ನಿಜ. ಏನೋ ಪ್ರೀತಿಯ ಏನೇನೋ ಮೋಸದ ಪ್ರೀತಿಗೆ ತಲುಪಿ ನಾನು ತಪ್ಪು ಮಾಡಿಬಿಟ್ಟೆ ದೇವ್ರೇ. ನಾನು ಮಾಡಿದ ತಪ್ಪು. ನಿಜ ಸಿಂಚನ, ನಿಜ. ನೀನು ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆದರೆ ಆ ನಿನ್ನ ತಪ್ಪಿನ ಅರಿವು ನಿನಗೆ ತುಂಬಾ ತಡವಾಗಿ ಆಗಿದೆ. ಸಿಂಚನ, ನಾನೇನು ನಿನ್ನನ್ನು ತುಂಬಾ ಇಷ್ಟಪಟ್ಟು ಪ್ರೀತಿಸಿ ಮದುವೆಯಾದ ಅಂತ ನೀನು ತಿಳಿದುಕೊಂಡಿದ್ದೀರಾ? ಹಾಗೇನಾದ್ರು ತಿಳಿದುಕೊಂಡಿದ್ರೆ ಅದು ನಿನ್ನ ಹುಚ್ಚುತನ. ಸೇರು, ಸೇರು. ಆ ನಿನ್ನ ಇಬ್ಬರು ಅಣ್ಣಂದಿರ ಮೇಲೆ ನನಗಿದ್ದ ಸೇರು. ನನ್ನ ಪ್ರತಿಯೊಂದು ಕಾರ್ಯಕ್ಕೂ ಅವರು ಅಡ್ಡಿಯಾಗ್ತಾ ಇದ್ರು. ಅವರ ಅಟ್ಟಹಾಸವನ್ನು ಮುರಿಯಬೇಕಿದ್ದರೆ ನನಗೊಂದು ಸೂತ್ರ ಬೇಕಾಗಿತ್ತು. ಸಿಂಚನ, ಆ ಸೂತ್ರವೇ ನೀನಾದೇನ ಸಿಂಚನ. ನೋಡು ಸಿಂಚನ, ನನಗೆ ಹಠ ಇತ್ತು, ನಿನಗೆ ಚಟ ಇತ್ತು. ನಿನ್ನ ಚಟ ನೀನು ತೀರಿಸಿಕೊಂಡೆ, ನಿನ್ನ ಮೂಲಕ ನನ್ನ ಹಠನ ನಾನು ತೀರಿಸಿಕೊಂಡೆ. ಇದು ಈ ಅಂತನ ಮೋಸದ ಜಾಲ. ದೇವರಂತರ ನನಗೆ ನಾನು ಮೋಸ ಮಾಡ್ಬಿಟ್ಟು ಪ್ರೀತಿಯ ವಂಚಕ, ಸ್ವಾರ್ಥದ ಸಂಚಕ. ನನ್ನನ್ನ ಈ ಸ್ಥಿತಿಗೆ ತಂದ ನೀನು ಭೂಮಿಗೆ ಬೇಕಾದ್ದು. ಸಿಂಚನ, ನಾನು 4 ದಿನವಾದರೂ ಈ ನಿನ್ನ ದೇಹದ ಸುಖವನ್ನು ಉಳಿದಿದ್ದೀನಿ ಅಂತ ನಿನ್ನನ್ನು ಸುಮ್ಮನೆ ಬಿಟ್ಟು ಬಿಡಬೇಕು ಅಂತ ಮಾಡಿದ್ದೆ. ಯಾವಾಗ ನೀನು ನನ್ನನ್ನೇ ಕೊಲ್ಲೋಕೆ ಮುಂದೆ ಬಂದಿಯೋ, ಇನ್ನು ಮೇಲೆ ನೀನು ಈ ಭೂಮಿ ಮೇಲೆ ಬದುಕಿದ ಹೋಗು. ನೀನು ನಿನ್ನ ಮಗುವಿನ ಹತ್ರನೇ ಶಿಕ್ಷೆ ಕೊಟ್ಟು
ನಾನು ಪಡಪಟ್ಟ ಈ ನನ್ನ ಕಾಲಸ್ಥಾನದ ಮೊದಲ ಹೆಜ್ಜೆಯ ಎನ್ನ ಮುಂದೆ ನೋಡಿ ಈ ರೌದ್ರಮಯ ನಾಟಕದ ತಿರುವು ಹೊರವ ಈ ಎಲ್ಲ ಆಸ್ತಿಯನ್ನು ಮಾರಿ ವಿದೇಶದಲ್ಲಿ ಮನೆ ಮಾಡಿ ದಿನಕ್ಕೊಂದು ಚಂದುಳ್ಳಿ ಚೆಲುವೆಯರ ಜೊತೆ ಮಜಾ ಮಾಡುತ್ತಾ ಹಾಯಾಗಿರ್ತೇನೆ. ಓಹೋ, ಆ ಹುಲಿಯ ಈ ಕಡೆ ಬರ್ತಾ ಇದ್ದಾನೆ. ಬರಲಿ ಒಳ್ಳೆಯದಾಯಿತು. ನಾನು ಮಾಡಿರುವ ಈ ತಾಯಿ ಮಗನ ಕೊಲೆನ ಆ ಹುಲಿಯ ಮೇಲೆ ಹಾಕಿ ಅವನು ಜೀವನ ಪರ್ಯಂತ ಜೈಲಿನಲ್ಲಿ ಕೊಲೆ ಮಾಡ್ತೀನಿ. ಆ ಮಹಾಭಾರತದಲ್ಲಿ ಮತ್ಸ್ಯವೇದ ಯಾದವ ಬೀಳಿಸಲು ಅರ್ಜುನನು ಓಡಿದ್ದು 3 ಬಾಣ. ಈ ಕಲಿಯುಗದಲ್ಲಿ ಆ ರಾಮನ ಸಂಸಾರ ಬದಿಗಿಡಿಸಲು ಈ ವಜ್ರಕಾಂತ ಓಡಿದ್ದು 1 ಬಾಣ. ಅಣ್ಣ ಅಣ್ಣ ಮೇಲಿದೆಯಣ್ಣ. ಎಂತ ಮಾತು ಹೇಳಿದಿರಿ. ನನ್ನ ತಂಗಿಯನ್ನು ನಾನು ಕೂಡ ಮಾಡ್ತೀನ ಸಾಹೇಬ್ರಿ. ನಮಗೆ ಇರುವಳು ಒಬ್ಬಳೇ ತಂಗಿ. ಚಿಕ್ಕನಿಂದಲೇ ಅದೇ ರೀತಿ ಕಷ್ಟಪಡಬಾರ್ದಂತ ಕಣ್ಣನ್ನು ಕಣ್ಣಿಟ್ಟು ಬೆಳೆಸಿದ್ದೇನೆ ಸಾಹೇಬ್ರಿ. ಸಾಹೇಬ್ರಿ, ನನ್ನ ತಂಗಿ ಅಂದ್ರೆ ನನ್ನ ಪ್ರಾಣ. ನಮ್ಮಣ್ಣ ಎಲ್ಲಿದೆಯಣ್ಣ? ನೋಡಮ್ಮ, ನಮ್ಮ ತಂಗಿ ತಾಳಮನೆ ಸವಾಸನೆ ಸಾಕಂತ ದೇವರ ಹತ್ತಿರ ಹೋಗಿದ್ದಾರೆ. ಸಿಂಚನ, ನೀನು ಫಸ್ಟ್ ಕ್ಲಾಸಲ್ಲಿ ಪಾಸ್
ಎಷ್ಟೊಂದು ಸಂತೋಷ ಪಟ್ಟು ನಮ್ಮ ತಂಗಿ ಧರ್ಮಾಧಿಕಾರಿ ಅಂತ ಎಷ್ಟೊಂದು ಖುಷಿ ಪಟ್ಟಿನಿ. ಆದರೆ ಸಾಯಿಬ್ರೆ, ನನ್ನ ತಂಗಿ ಅಂದ್ರೆ ನನ್ನ ಜೀವ. ಅಂತ ತಂಗಿನ ಕೇವಲ ಆಸ್ತಿಗೋಸ್ಕರ ಕೊಲೆ ಮಾಡ್ತೀನ. ನೀನು ಏನೇ ಹೇಳಿದ್ರು ಸ್ಟೇಷನ್ ಅಲ್ಲಿ ಹೇಳುವಂತೆ ಸಾಹೇಬ್ರೆ, ಸರಿ ಆಯ್ತು ನಡೆಯಿರಿ. ಆದರೆ ನನ್ನೊಂದು ಮಾತು, ಈ ಜಗತ್ತಿನಲ್ಲಿ ನ್ಯಾಯ ನೀತಿ ಧರ್ಮ ಇದ್ದೇ ನಿಜವಾದರೆ ನಾನು ಕೂಡ ಈ ಅಪರಾಧಿ ಸ್ಥಳದಿಂದ ಖಂಡಿತ ಬಿಡುಗಡೆಯಾಗಿ ಬಂದೇ ಬರ್ತೇನೆ. ನನ್ನ ತಂಗಿಯನ್ನು ಪರಮಾನ ಕೈಗಳು ಹಿಡಿದುಕೊಂಡು ನನ್ನ ತಂಗಿಗೆ ಗೋರಿಗೆ ರಕ್ತ ಮಾಡಿ ಹಂಗಾಗಿ ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ. ಈ ಮಾತು ಸತ್ಯ. ಆ ರಕ್ತ ಕೈ ಮೇಲೆ ಆಣೆ. ಬನ್ನಿ ಸರ್, ಎಲ್ಲಿದೆ 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 ಗಮನ. ಎಂತ ಅನಾಹುತ ಆದ್ರಿ ಅಂತೀನಿ. ವಜ್ರಕಾಂತರು ಸಿಂಚನಾವರ್ಣ ಚಾಕ್ಲಿ ಚುಚ್ಚಿ ಚುಚ್ಚಿ ಕೊಲೆ ಮಾಡಿದ. ಪಾಪ ಆ ಎಳೆ ಕಣ್ಣು ಏನ್ ಮಾಡಿದ್ದೆ ಏನೋ ಹಾಕಿ ಕಟ್ಟಪಟ್ಟ ಕುಡು ಕೊಲೆ ಮಾಡಿದ. ಇದನ್ನೆಲ್ಲ ನೋಡಿ ಕಾಟ ನನಗ ಕೈ ಕಾಲೆಲ್ಲ ನಡಗದ ಬಿಟ್ಟಾವ. ಇದನ್ನ ಯಾರು ಹೇಳಬೇಕಲ್ಲ, ನಾವು ಅಟ್ಟ ಯಾರು ಬಂದು ಹೇಳೋದು ನಾನಿಗೂ ಹೇಳಬೇಕು, ಅವ ಬಂದು ನನ್ನ ಸಹಾಯ ಹೊಡಿಬೇಕು. ಯಾರಿಗೆ ಬೇಕಾಗಿದ್ದು ನಾನಂದ್ರೆ ಯಾರು ಹೇಳುವ ನೀವು ಯಾರು ಹೇಳೋಣ ಅವನವನ ಏನು ಬೇಕು ಯಾರ ಸಂಗತಿ ತಿರುಗಾಡಕತ್ತ ಅವನು ಮತ್ತೆ ವಯಸ್ಸಿನ ಹುಡುಗಿ ಒಂದು ಸಂಬಂಧ ಕಾಯಕತ್ತಾರ ಅಂತಂದ್ರೆ ಸ್ವಲ್ಪ ಖಬರ ಇಲ್ಲ ಅವನ ಯಾವನ ಬರಾಕತ್ತಾನ. ಬಂದಳು ಕಾಂಚನ ಕಾಂಚನ
ಕುಡಿತೇನಿ ರಮ್ಮ ಬೇಡತಿ ಚೊಮ್ಮ ನಿನ್ನಂಗ ಪ್ರೀತಿ ಮಾಡಾಕ ಬರಬೇಕಮ್ಮ ನನ್ನಂಗ ಪ್ರೀತಿ ಮಾಡಾಕ ಬರಬೇಕಮ್ಮ ನನ್ನ ಮನಸ್ಸಿನ ಮಲ್ಲಿಗೆ ಎಲ್ಲದೆ ನಿನ್ನ ನೋಡುವಂಗ ಆಗೈತಿ ಹೆಂಗದೆ ನನ್ನ ಪ್ರೀತಿಯಾಗ ನಾ ಬಾಳ ಹಚ್ಕೊಂಡಾಗಿ ಅದೆಲ್ಲ ಬಲಗೂಡ ನಾ ಬಾಳ ಹಚ್ಕೊಂಡಾಗಿ ಅದೆಲ್ಲ ಬಲಗೂಡ ಆಸೆಗೆ ನನ್ನೂರ ನಮ್ಮನೆಲ್ಲ ಹುಡುಗ್ಯಾರ ನಾ ಬಾಳ ಹಚ್ಕೊಂಡಾಗಿ ಅದೆಲ್ಲ ಬಲಗೂಡ ಅದೆಲ್ಲ ಬಲಗೂಡ ಹುಟ್ಟಿ ಸಂಧ್ಯಾಗಾನೆ ಹುಟ್ಟಿ ಯಾವಾಗ ಬರ್ತಿ ನನ್ನ ಗೆಳತಿ ಮದ್ರಂಗಿ ಯಾವಾಗ ಬರ್ತಿ ಹೇಳ ನನ್ನ ಬೆನ್ನತ್ತಿ ಇದಕ್ಕೆ ಏನಪ್ಪ ಕಮ್ಮಿ ನೋಡಿ ಊರ ಅನ್ನಂಗಿಲ್ಲ ಮನಿ ಅನ್ನಂಗಿಲ್ಲ ಹೊಲ ಅನ್ನಂಗಿಲ್ಲ ಹಾಡು ಮಾತ್ರ ಬಿಡ ಅಲ್ಲ ಯಾಕೆ ಮದ್ರಂಗಿ ಈ ರೈತರ ಪದನ ಹಂತಿ ಪದ ಹಾಡ್ಕೋಂತ ಹೊರದಾಗ ಕೆಲಸ ಮಾಡಿದ್ರ ಹೊತ್ತು ಹೋಗಿದಾಗ ಗೊತ್ತಾಗಂಗಿಲ್ಲ ಅದಕ್ಕ ನಮ್ಮ ಅಪ್ಪ ಬಸವಣ್ಣ ಏನ್ ಹೇಳಪ್ಪ ಅಂದ್ರ ಕಾಯಕದಾಗ ಕೈಲಾಸ ಕೈ ಅಂತ ಹೇಳ ನಿನ್ನ ಸಂಬಂಧ ಸ್ವಲ್ಪ ನೆನಪಿಗೆ ಬರಂಗಿಲ್ಲ ನೀನೇನು ಮರಿತೀನಿ ಹೇಳ ನನ್ನ ಮನಸ್ಸಿಗೆ ಮುಸುಕ ಹಾಕಿದ ಮದ್ರಂಗಿ ಈ ಜೀವನ ಇರೋದು ನಿನ್ನ ಸಂಬಂಧ ಐತಿ ನಿನ್ನ ನೆನಪಾದ್ರ ಸಾಕು ಹೊಟ್ಟಿಗೆ ಹಸು ಆಗಂಗಿಲ್ಲ ಕಮಲ್ಯಾಗ ಮುಸುಕ ಹಾಕೊಂಡ್ರೆ ನೀತ್ ಎತ್ತಂಗಿಲ್ಲ ಒಂದ್ ವೇಳೆ ನೀತ್ ಎತ್ತಿದ್ರೆ ಬೆಳಕಾಗಲಕಂದ್ರ ಎಮ್ಮಿ ಸಗಣ ಬಳದ ಎಮ್ಮಿ ಹಾಲು ಹಿಂಡಿತಾರಂತ ಬಂಟದ ನೋಡ ದಾಳಿಂಬ್ರಿ ಬೀಸ್ಕ ಸರ್ಸಂಗರ ಚೆರಿ ಮೇಗಿನ ತಿಳುವಣ ಅರ್ಬಿ ಹಾಕತಿಲ್ಲ ನಮ್ಮ ಆಪಿಲೆ ಜಗ್ಗಿ ಬಾಳ ಚಿಲ್ಕೋಬೇಡ ನೀ ಬಗ್ಗಿ ಖಾಲಿ ಹಾಕತ್ತು ನೀರು ಕುಡಿಕೆ ಮಜ್ಜಿಗೆ ನನಗೆ ಗೊತ್ತಿತ್ತು ಎಲ್ಲ ಚಂದ ಹಿಡಿದು ಹಾಕೊಂಡಿನ ಹಾಲು ಆಮೇಲೆ ಗೊತ್ತಾಗೈತಿ ನೀನ್ ಹಾಲು ಹೆಂಗ್ ಹಾಕ್ತಿ ಅಂತ ಅನ್ನೋದು ಕೆಳಗೆ ಏನಾರ ಬಿತ್ತಂದ್ರ ಬ್ಯಾಕ ನೀ ಹೋಗ್ತಿದಿ ಮನೆಗೆ ಸೀದಾ ಮೇಲೆ ನೀನು ಚೆರಿವಾಗಿ ನೋಡಿದ್ರ ಇಟ್ಟು ಆಯ್ತು ತಳ ನೋಡಿದ್ರ ಇಟ್ಟು ಆಗಲೈತಿ ನಾ ಎಟ್ ಹಾಕಿದ್ರು ನಿನಗೆ ಗೊತ್ತಾಗಂಗಿಲ್ಲ ಅಲ್ಲ ನೀನು ಹಾಲಿನ ಮ್ಯಾಪ್ ನೋಡಿದ್ರೆ ನಾನು ಸೊಂಡೆಗೈತಿ ಏನು ಬೀಳ್ತೈತಿ ಮತ್ತ ನನ್ನ ತಂಗಿ ಬಗ್ಗೆ ಮಾತಾಡ್ತಿದ್ಯಾ ಯಾಕ ಬಾಯ್ ಬಂದ ಹಾಗೆ ನನ್ನ ಬಾಯಿ ಬಂದ್ ಆದ್ರ ಈ ಭೂಮಿ ತಿಳಿ ನಾನು ಜೀವಂತ ಇರ್ತೇನೆ ಎದಿ ಮುಟ್ಕೊಂಡು ಹೇಳೋಣ ಅಲ್ಲ ಮದ್ರಿಗೆ ನಾ ಕೊಟ್ಟಂತ ಹಾಗೆ ಸ್ವಲ್ಪ ನೀ ಹುಳಿ ಹಿಂಡಿದಂದ್ರ
ಮಜ್ಜಿಗಿನೂ ಕಡಿಬಹುದ, ತುಪ್ಪನೂ ಸವಿಬಹುದ. ಸಾಕ್ ಸಾಕು ಕರ್ಕೊಂಡು ಹೋಗ್ಬೇಡ ನಿನ್ ಕಂತಿ ಲೋಕಕ್ಕ. ನಮ್ಮ ಅಪ್ಪ ಕಾಯ್ತದ ಮನೆ ಜಪ್ಪಕ್ಕ. ನೀ ಏನ ಜಲ್ದಿ ಹಾಕಿಕಂದ್ ಹೋಗ್ತೀನಿ ಸಿಗ ಮಠಕ್ಕ. ಹಿಂದಿನ ಹಾಲಿನ ಬಾಕಿ ಕೊಡ್ತೀನಲ್ಲ, ಯಾವಾಗ ಕೊಡ್ತಿಲ್ಲ ಏನ್ ಬೇಕಿ? ಎಷ್ಟ್ ಕೊಡ್ತೀನಿ ಎಂದೆ? ನಾಟಕ ನೋಡಿದ್ರ ಆಕತಿ ಖುಷಿ, ನೀರ್ ಹಾಸಿದ್ರ ಆಕತಿ ಹಸಿ, ಬೀರ್ ಕುಡಿದ್ರ ಆಕತಿ ಹುಸಿ, ನೀನು ನೋಡಿದ್ರ ಆಕತಿ ನನಗೆ ನಿಸಿಯೋ ನಿಸಿ. ಗಿಣಿ ಹರಡ ವಾಸೆ, ನನಗೆ ಕುಳ್ಳಾಡ ವಾಸೆ, ನನಗೆ ನನ್ನ ಕುಡಿಮೆ ಹೆಸರು ಭಾಳ ಆಸೆ. ಅಲ್ಲ ನಮ್ಮವರಿಗೆ ಬೇಡ 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 ಮೀಸಿ ಹೊತ್ತಿಗಳ ಸಲುವಾಗಿ ಇಟ್ಟು ನಿನ್ನ ಮನಸ್ಸಾಗೈತಿ ಅಂದ್ರ 18 ವರ್ಷಕ್ಕೆ ಡೆಲಿವರಿ ಆಗೈತಿ, 19 ವರ್ಷಕ್ಕೂ ನಮಗ ಹೆಸರಿಡವ ನಾವ. ಏನ್ ಹೇಳದ? ಏನು 18ನೇ ವರ್ಷಕ್ಕೆ ಕಪ್ ಗೆದ್ದವ ನಾವ, 19ನೇ ವರ್ಷಕ್ಕ ಹೆಸರಿಟ್ಟ ಕಪ್ ಗೆದ್ದವ ನಾವ. ಜೈ ಆರ್ಸಿಬಿ. ನಿನ್ನ ಹೆಸರ ಏಟ್ ಮಾಡಿ ಪೇಮೆಂಟ್? ನಿನ್ನ ಕೇಳ್ತಾರ ಏಟ್ ಮಾಡಿ ಪೇಮೆಂಟ್? ಭಾಗ್ಯಶ್ ಮುಂಜಾನೆ ಕೊಡಬೇಕು. ಏನ್ ಚಿಕ್ಕಿ
ಆಸೆಗಳಿಂದ ತಪ್ಪಿಸಿ ಒಂದು ಸೊಗಸಾದ ಹಣ್ಣಿಗೆ ಬದಲಾಯಿಸಿದೆ. ಈ ಊಟಿ ಸಾಮ್ರಾಜ್ಯದ ಪ್ರಿಯ ಈ ಊರಿಗೆ ನನ್ನನ್ನು ಕರೆಸಿದ ಕಾರಣವೇನು? ನಾವು ಹಾಕಿದ ಪ್ಲಾನಿನಂತೆ ನಮ್ಮ ಕಾರ್ಯಕಾಲ ಮುಗಿಸಿ ಬಾಂಬೆ ದಾಂಡ ನೀನು ಮುಗಿಸಲು ಹೋಗ್ಬೇಕು. ಮೋನಿಕಾ, ಇಂದಿನಿಂದ ಈ ಊರಿನ ಶ್ರೀಮಂತ ವಜ್ರಕಾಂತನ ಸ್ನೇಹ ಬೇಕು. ಅವನ ಆಡಿಸುವ ಗೊಂಬೆಯಂತೆ ಆಗಲೇಬೇಕು. ಒಂದೊಂದು ದಿನ ನಿಮ್ಮ ಗೊಂಬೆಯಾದ ಸ್ಥಳದಲ್ಲಿ ತಿಳಿಸುತ್ತೇನೆ. ಬೇಗನೆ ಬಂಧುಗಳು, ನಿನ್ನೊಂದಿಗೆ ರಾತ್ರಿಗಳು ಎಷ್ಟು ದಿವಸವೂ ಆಗಮಿಸಿದವು. ಇಂದು ನಡೆಯಲಿ ರಾಸಲೀಲೆಯ ಚದುರಂಗದ ಆಟ. ಜಾಣ ಸಂಖ್ಯೆ ರಹಿತ
ಕಾಲೇಜು ವೈದ್ಯರು ನನ್ನ ಪ್ರೇಮ ಭಾಷೆಗೆ ಬೀಳಿಗೆ ನನ್ನ ಪ್ರೀತಿಯ ಬಲೆಯಲ್ಲಿ ತುಂಬಿದ ಮೋಡಿ ಆನಂದಗೊಂಡಂತೆ ನನ್ನ ಪ್ರೇಮ ಕಹಾನಿ ಸೂರ್ಯ ಬರಲಿ ಬರಲಿ ಪ್ರಥಮ ಬೆಟ್ಟಿಯಲ್ಲಿ ಕೊಡುತ್ತಿರುವುದು ಚಂದ್ರ ಹಲೋ ಸೂರ್ಯ ಹಾಗಾಗಿಯೂ ಮೋನಿಕಾ ಸರ್ಪ್ರೈಸ್. ಹಾಗೇನಿಲ್ಲ ಸೂರ್ಯ ನಿನ್ನ ನೆನಪಂತು ಹೀಗಾಗಿ ನಿನ್ನನ್ನು ನೋಡ್ಲಿಕ್ಕೆ ಬಂದಿದೆ ಸುಳ್ಳು ಹೇಳಬೇಡ. ನಿನ್ನ ಭೇಟಿಯಾಗದೆ ತುಂಬಾ ದಿನಗಳಾದವು. ನನಗೆ ಒಂದು ಫೋನ್ ಮಾಡಲು ನೆನಪಿಸಿಕೊಳ್ಳಬಹುದು ಏನು ಎಂದು ನನ್ನ ಭೇಟಿಗೆ ಬಂದಿದ್ದೀಯಾ ಅಂದರೆ ನನಗೆ ನಂಬಲು ಅಸಾಧ್ಯ ಆಗ್ತಾ ಇದೆ. ನಿಜವಾಗಿಯೂ ಸೂರ್ಯ ಯಾಕೋ ಏನು ಗೊತ್ತಿಲ್ಲ ನಿನ್ನೊಂದಿಗೆ ಕಳೆದ ಕ್ಷಣಗಳು ನೆನಪಾಗಬಹುದು. ಅದಕ್ಕೋಸ್ಕರ ನನ್ನ ಹಳೆಯ ಬೀಗರನ್ನ ಮೋನಿಕಾ, ನೀನೇನೋ ನನ್ನ ಜೊತೆ ಜೋಕ್ ಮಾಡ್ತಾ ಇಲ್ಲ ತಾನೆ? ಸೂರ್ಯನ ಸುತ್ತ ಪರಿಗಿಸುತ್ತಾ ಇದೆ. ಹೀಗಾಗಿ ಈ ಮೋನಿಕಾ ಎಂದೇ ಹೋಗಿ ಯಾವತ್ತೂ ನಿನ್ನ ಸುತ್ತಾನೆ ಸುತ್ತಿದ್ದೇವೆ. ಇದೆಂದು ಪೆನ್ನು ಹಿಡಿಬೇಕಾದ ಕೈಯಲ್ಲಿ ಜೊತೆಗೆ ಹಿಡಿದಿದ್ದೀಯಾ? ಯಾಕೆ ಹಿಡಿಗೆ ಗಂಟೆ ಹೊತ್ತಿದೀಯಾ? ನೋಡು ಮೋನಿಕಾ, ಪಕ್ಷಿ ಎಷ್ಟೇ ಮೇಲೆ ಹಾರಿ ಹೋದರೂ ಮರ ತನ್ನ ತಾಯಿಗೆ ಬರಲೇಬೇಕು. ಹಾಗೆ ನಾನು BSc ಅಗ್ರಿ ಪದವಿ ಮುಗಿಸಿ ಮರಳಿ ನನ್ನ ಊರಿಗೆ ಬಂದು ಭೂಮಾತೆಯನ್ನು ಮರೆಯದೆ ಅವಳ ಸೇವೆ ಮಾಡ್ತಾ ಇದ್ದೇನೆ. ನೌಕರ ಹಿಡಿದು ಹೆಣ್ಣಪ್ಪರ ಮುಂದೆ ಅಂಗಲಾಚಿ ಬೇಡಿಕೊಳ್ಳುವುದಕ್ಕಿಂತ ಈ ನನ್ನ ಭೂಮಾತೆಯ ಮನೆಗೆ ಪವಿತ್ರವಾದ ಬೀಜವನ್ನು ಬಿತ್ತಿ ಅದರಿಂದ ಬರುವ ಫಸಲನ್ನು ಇಡೀ ಈ ದೇಶದ ಜನರು ಅನ್ನದಂದು ಸ್ವೀಕರಿಸ್ತಾ ಇದ್ದಾರೆ. ಇಂತಹ ಪುಣ್ಯದ ಕೆಲಸ ಈ ಅನ್ನದಾತರಿಂದ ಮಾತ್ರ ಸಾಧ್ಯ. ಮೋನಿಕಾ, ಮೆಚ್ಚಿನ ರಾಜ, ನೀನು ಬಾಯಿಕೊಟ್ಟು ನನ್ನ ಹೃದಯಕ್ಕೆ ತೆರೆಯುತ್ತ ಅನ್ನದಾತ. ಈ ಕಾಲೇಜ್ ಗೆಳತಿಯನ್ನು ಈ ನಡ ಬೀದಿಯಲ್ಲಿ ನಿಲ್ಲಿಸಿ ಮಾತನಾಡಲು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಮೋನಿಕಾ, ಇದೇ ಸಮಯದಲ್ಲಿ ಒಂದು ಸುಂದರವಾದ ಗೀತೆಯನ್ನು ಹಾಡೋಣ. ಹಾಗೆ ಹಾಗೆ ಸೂರ್ಯ. Thank you.
ಗುಡಿಸಲಿಗೆ ಬರ ನಿನಗೆ ನಾಚಿಕೆ ಆಗ್ತಾ ಇದೆಯಾ? ಹೀಗೆ ಬೇಡ ಮತ್ತೆ ಬರ್ತೀನಿ. ಮೋನಿಕಾ ಶ್ರೀಮಂತರ ಮನೆಯಲ್ಲಿ ಬೆಳೆದರೂ ಕೂಡ ಈ ನನ್ನ ಸ್ನೇಹ ಪ್ರೀತಿ ಯಾವತ್ತಿಗೂ ಮತ್ತಿಲ್ಲ. ಹಾಗೇನಿಲ್ಲ ಪ್ರಿಯರ, ನಾನು ಬಂದಿಗೆ ಭೇಟಿ ಆಗುತ್ತದೆ. ಭೇಟಿ ಆದ ನಂತರ ಖಂಡಿತ ನಿಮ್ಮ ಮನೆಗೆ ಬರ್ತೀನಿ. ನಾನು ರಾಜ. ದಿನಗಳು ಮತ್ತೆ ನೆನಪಾಗುವುದು. ಮೋನಿಕಾ ಶ್ರೀಮಂತರ ಮನೆಯಲ್ಲಿ ಬೆಳೆದರೂ ಕೂಡ ಈ ನನ್ನ ಸ್ನೇಹ ಪ್ರೀತಿ ಯಾವತ್ತಿಗೂ ಮತ್ತಿಲ್ಲ. ಹುಡುಕಾಟ ಮಾಡಿ ಬರ್ರಿ ಗಿಲಿಗೆ ಚಾ ಸಣ್ಣ ಹುಡುಗರು ಮತ್ತೇನು ಬಿಡೋರಿ, ಬಿಸಿನೆಸ್ ಬಾಳ ಜೋರ್ ನಡತ್ತಾನ. ಆಯ್ತು ಬಿಡ್ರಿ ಸಾಲಿನಾಗೆ ಬ್ಯಾಸ್ ಬಂದ ಬಿಸಿಲು ಬಾವತ್ರಿ ಮಧ್ಯಾಹ್ನ ಹೋಗಿ ಹೋಗ್ತೀರಿ ಅವ್ರು ಯಾರೊಬ್ರು ಬಂದಲ್ರಿ ನಾವು ಸಾಮಾನ್ಯ ಹೋಗ್ರಿ ಅಂದಾಗ ಕೊಡ್ತೀರಿ ಹೇಳ್ರಿ ನಿಮ್ಮ ಮಸ್ತ ಏನು ಹೋಗಿಲ್ರಿಪ್ಪ ಎಲ್ಲಿಂದ ಕೊಡ್ಬೇಕು? ಬೇಕಾಗುತ್ತಿಲ್ಲ ನಿಮ್ಗೆ ಕೊಡ್ಲಿ. ಕಂಡಾಪಟ್ಟಿ ಖಾಲಿ ಕಲತ್ತ ಹಿಕ್ಕೊಳಕ್ ಬರಲ್ಲ ಹಂಗ ಕಟಿಂಗ್ ಅಂಗಡಿ ಹೋಗ್ಬಾರ್ದ ಕಾಂಗ್ರೆಸ್ ನೀವು ಅದ ಖಾಲಿ ಅದು ಹಚ್ಚಿಕೊಂಡಲ್ಲ ಹೇಳು ಶಾಲೆ ಅಂತ ಹೇಳಿ. ಶಾಲ್ರಿ ಅಲ್ಲ ಹೇಳ್ರಿ ಈ ಕಡೆ ಮಾಲ್ ಬರತೈತಿ ಆಸೈ ಊರಿಗೆ ಈ ಹುಡುಗಿ ನಾವು ನೋಡಿ ಯಾಕ್ರಿಪ್ಪ ಯಾಕ ಆಕೆ ನಿನ್ನ ಮೊದಲ ಗೊತ್ತದಾಳ ಮತ್ತ ನಾವಂತ ಸ್ವಲ್ಪ ಸಾವಿರ ನಮ್ಮ ಹುಡುಗಿ ಭಾಷೆ ಮಾಡನ್ರಿ ನೀವು ಹೋಗವ ನಮ್ದು ಬಾ ನಮ್ಗ ನೋಡ್ಬೇಕಾಗತ್ತ ಅದು ಹೋಗ್ಲಿ ಹುಲಿ ಹೋಗ ಜೈಲಿಂದ ಹೊರ ಬರ್ತಾರ ಕರೆಯಲ್ರಿ. ಹೌದು, ನಾಳೆ ನಿನ್ನ ಗೆಳೆಯ ಹುಲಿಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರ ಹಾದಿಯಲ್ಲಿ ನೂರಾರು ಕಷ್ಟಗಳು ಬರ್ತಾವ. ನೋಡ್ಬೇಕು ಏನಾಗುತ್ತೆ. ನೋಡ್ರಿ ನೀವು ಕಂಡಪಟ್ಟಿ ಶಾಲೆ ಕಲಿತ ವಿದ್ಯಾಭ್ಯಾಸ ಮಾಡಿ ಕಾಯ್ದೆ ಕಾನೂನು ಗೊತ್ತಿದ್ದವ್ರದ್ರಿ ನೀವು ಆದಷ್ಟು ಬೇಗ ಹುಲಿಯನ್ನ ಜೈಲಿನ ಕರ್ಕೊಂಡ್ ಬರ್ರಿ. ನನ್ನಿಂದ ಏನ್ ಸಹಾಯ ಬೇಕು ನಾ ಕೂದ್ಲ ಅಂತ ಮಾರ್ಯಾರೇ ಕೊಡ್ತೇನ್ರಿ. ಇರ್ಲಿ, ಅವನ ಮೇಲೆ ನೀನು ಇಟ್ಟಿರುವ ಅಭಿಮಾನಕ್ಕೆ ತುಂಬಾ ಧನ್ಯವಾದಗಳು. ಇದು ನಿನ್ನೊಬ್ಬನ ಕೋರಿಕೆ ಅಲ್ಲ, ಅವನ ಮನೆಯ ಪರಿಸ್ಥಿತಿಯನ್ನು ಕಂಡು ಇಡೀ ಊರೇ ರೈತರು ಕಣ್ಣೀರು ಹಾಕುತ್ತಿದ್ದಾರೆ.
ರೈತರೇ ಸರ್ವಸ್ವ, ರೈತರೇ ದೇವರು, ರೈತರೇ ಈ ದೇಶದ ಬೆನ್ನೆಲುಬು ಎಂದು ರೈತರ ಪರ ಹೋರಾಡುವ ರಾಮಣ್ಣನ ಮನೆತನ ಅವಳ ತಂಗಿಯಿಂದಲೇ ಬೀದಿ ಪಾಲಾಯಿತು. ಹೇ ದೇವರೇ, ಭೂಮಾತೆ ಸತ್ಯವೆಂಬ ಪರೀಕ್ಷೆಯಲ್ಲಿ ರೈತರಿಗೆ ನ್ಯಾಯಪಡಿಸು. ಮುರಳಿ, ನಾನಿನ್ನು ಹೋಗಿ ಬರ್ತೀನಿ. ಆಯ್ತು, ಹೋಗಿರಿ ಸರಪ್ಪ, ನಾನು ಹೋಗಿರಿ. ಸಣ್ಣ ಸಣ್ಣ ಪಿಸ್ತೂಲ್ ಅದಾವ, ಮತ್ತೆ ಸಣ್ಣ ಗಾಡಿ ಅದಾವ. ಕಡಿ ಬಿದ್ದಿದ್ರು ನಡಿತಾವು, ಬೀ ಬಿದ್ದಿದ್ರು ನಡಿತಾವು, ಮತ್ತ ಓದ್ತಿದ್ರು ನಡಿತಾವು, ಗಿಟ್ಟಿದ್ರು ನಡಿತಾವು. ಅಂತ ಕೊಟ್ರು ಓಕೆ ಓಕೆ ಓಕೆ. ನಿಮ್ಗೆ ಹಣ್ಣಂತ ಒಟ್ಟಿಗೆ ನೋಡು. ಯಾಕೋ ಹಿರಿಯರ ಕೂತಾರ ಬಿಡಿಯಾಕೈತಾರ ಪಾಪ ಮುಂದ ಕೂತಾವ ತಿಂಗಳ ಗಂಟ್ಲೆ ತಾಲಿ ಮಾಡ್ಕೊಂಡ
ಅಪ್ಪ ಟೈಮ್ ಕೊಡುನು ಕೂದ್ರಿ ಕೂದ ಬರ್ರಿ ಬಡ ಬಡ ತಗೊಂಬರ್ರಿ ಏನ್ ಹೊಡಕತ್ತಿಲ್ಲ ಇದ ಕರಿ ಕರಿ ವೇಷ ಹಗಲ ವೇಷ ಹುಡುಗಿ ನಿನಗೆ ಯಾಕೆ ಬೇಕು ಹಂಗ ಅಡ್ಜಸ್ಟ್ ಮಾಡ್ಕೋ ಅಲ್ಲ ಹೇಳ್ತಿ ದುಡ್ಡು ತಿನ್ನಾಕ ಯಾ ನಮಗ ನೆಚ್ಕೈತಿ ನಿನಗತ್ತೆ ಔಷಧ ಕಟ್ಲಾಗ 2 ಚೂಚಿ ತುರಿಕೆ 24 ಮಂದಿಗೆ ಚುಚ್ಚು ರೊಕ್ಕ ಮಾಡ್ಕೊತಿಲ್ಲ ಆ ಜೀವನ ಸೇರ್ತಾವಲ್ಲ ನಾವೇನಿದ್ರು ಯಾವ್ಯಾವ ಸೀಸನ್ದಾಗ ಯಾವ್ಯಾವ ಬಿಸ್ನೆಸ್ ಇರ್ತಾವ ಅದನ್ನ ಕಡೆ ನರ್ಸ್ ಕಳ್ಸ್ಕೊಂಡು ಮದರಂಗಿ ಹೌದ ನರ್ಸ್ ಮದರಂಗಿ ನೀನು ಹಿಂದಿನ ಕೊಡ್ತೀವ ಏನು ಏನ ಅವ್ರಿಗೆ ಅಟ್ರಾಕ್ಷನ್ ಬರ್ತಿ ನಾ ಏನ್ ಕೇಳಿ ಹಿಂದಿನ ಕೂದಲ ಕೊಡ್ತೀವ ಏನು ಮುಂದಿನ ಕೂದಲ ಕೊಡ್ತೀನಿ ಹುಡುಗಿ ಮುಂದಿನ ಕೂದಲ ಕೇಳಿದ್ನ ಈಗ ಬಂದು ಕೊಡ್ಬೇಕು ನನಗ ಮನ್ಯಾಗ ಡಿಕ್ಕಿ ಗಿಕ್ಕಿ ಇಡಕ್ ಬಿಟ್ಟಿನಿ ಹೆಂಗ ಮಾಡಿ ಹೆಂಗ ತಗೋತೀನಿ ಕೂದಲನ ನೀ ಎಂತ ಕೊಡ್ತಿ ಅದ್ರ ಮೇಲೆ ಗೊತ್ತ ರೇಟ ಏನ ಕರಿದು ಕೊಡ್ತೀವೋ ಏನ ಬಿಳಿದು ಕೊಡ್ತೀವೋ ಏನ ಪುಟ್ಟು ಕೊಡ್ತೀವೋ ಹಾಫ್ ಕೊಡ್ತೀವೋ ಏನ್ ಕೊಡ್ಬೇಕು ನಿನಗ ಕೂದ್ಲಾ ಕೂದಲ ಪೈಲೆ ಟೈಮ್ ಚೆಕ್ ಮಾಡುವಂತಿ ಇಲ್ಲ ಹೊರಗಡೆ ಒಂದು ಗಿಚ್ಚಿ ಗಿಚ್ಚಿ ಅಡೇ ನಮ್ಮ ಮಾತಾಡ್ತಳ ಇವರಪ್ಪ ಈ ಕಡೆ ಮಾಡ್ತಲ್ಲ ಮಾಡ್ತಾನಪ್ಪ ಒಂದು ರೂಪಾಯಿ ಅಂದ್ರೆ ಹಾಲು ತರ್ತೀನಿ ಅಂತೇಳಿ 6 ತಾಸು ಆತು ಈಗ ಇನ್ನೂ ಬರಲ್ಲ ಎಲ್ಲಿ ಇನ್ನು ಇವಾಗ ಬೇಕಾದ ನರಸಿಂಹ ಈಗ ಮೈಯ ಜುಮ್ ಅಂದ ಕರೆಂಟ್ ಪಾಸ್ ಆಗಿ ಉತ್ಪತ್ತಿ ಆಗುತ್ತಾಗ ಇವಳಿಗೆ ಬಂದ ಮಗ್ಯ
ಏ ಮಗನ ಕರೆಂಟ್ ಪಾಸ್ ಆಗಿ ನೀನು ಹೋಗ್ಬಿಟ್ಟ ಬರಬೇಡ ಹೊರಗಿದ್ದವಳೆ ಮಗನ ಮಾವ ತಂಗಿ ನಿನ್ನ ಬುದ್ಧಿ ಹೇಳ್ತೇಳು ಕನ್ನಡ ಪಟ್ಟಿ ಸಾಲಿ ಕಲತ ಡಾಕ್ಟರ್ಗೆ ಮಾಡಕ್ ನೀ ಈ ಮಂಗಳ ಮಗ ನೋಡಿ ಹಾಕೋದ್ ನಿಂತಿಲ್ಲ ಯಪ್ಪ ನೀನು ಮಿಸ್ಟೇಕ್ ತಿಳ್ಕೊಂಡಿ ನೋಡಿದ್ರ ಯಾಕಂದ್ರೆ ಅವಾಗ ಹೊರಗೆ ತಗೊಂಡ್ರೆ ಜಡ್ ಕಡಿ ಬಾಗಿಲು ಅಂತ ಅವ್ನು ಎಕ್ಸರ್ಸೈಸ್ ಮಾಡ್ಕೊಡತ್ತಿದ್ದೆ ನಾನು ಅಲ್ಲ ತಂಗಿ ಅಂತ ಐತಿ ಮಂಗಳ ಮಗ ಯಾವಾಗ ಬೇಕಾದಾಗ ಇಷ್ಟಿಷ್ಟೇ ಶಟದಿಂದ ತಂದ ಯಪ್ಪ ಇವೇನ್ ತಂಗಿ ಅಂತ ಸಿಟ್ಟದು ನಿನ್ನೋದು ಕೈಲ ಅಲ್ಲ ತಂಗಿ ಏನ್ ಮಗ ನೀವು ಏನ್ ಆಂಬುಲೆನ್ಸ್ ಗಾಡಿ ಬಾವು ಅಂದಂಗ ಓಡ್ಕೋತ ಮಗನ ಮಗ ಏ ಮಗನ ನಿನ್ಗೇನಾಗುತ್ತೆ ಬ್ಯಾಗಿ ನಮ್ಗೇನಾಗತ್ತೆ ನಿನ್ನಂತ ಮಂಗಳ ಮಕ್ಕಳು ಸಂಜು ನಾಡಿಗೆ ಮಂಗಳ ಮಕ್ಕಳ ಮಗ ನೋಡಿ ಹಾಕೋದ್ ಗೊತ್ತೇನೆ ನಡಿನಿ ನಡಿ ಬಗ್ಗೆ ನೋಡಿದೆ ಕಂಡಾಪಟ್ಟಿ ಸಾಲಿ ಕಲದಲ್ಲಿ ಡಾಕ್ಟರ್ಗೆ ಮಾಡಾಕತ್ತೀನಿ ನಿನಗಾಗಿ ಕಂಡಾಪಟ್ಟಿ ಖರ್ಚು ಮಾಡಿ ದವಾಖಾನೆ ಕರ್ಸೀನಿ ಅಲ್ಲಿ ದವಾಖಾನ್ಯಾಗ ಪೇಷಂಟ್ ಕೈ ತೆಗಿ ನಡೆಯೋಣ ಅಲ್ರಿ ಪೇಷಂಟ ಅಟ್ಟದವು ದವಾಖಾನ್ಯಾಗ ಏ ಮಗನ ದವಾಖಾನ್ಯಾಗ ಪೇಷಂಟ್ಗಳಿಗೆ ನಮ್ಮ ಗಿರಾಕೈತು ಅದಕ್ಕೆ ಹೇಳ್ತೀನಿ ಹೋ ನಿನಗ ಗಿರಾಕಿ ಅವ್ರಿಗೆ ಜಾಸ್ತಿ ಗಿರಾಕಿ ಅಂತ ಗೊತ್ತಾಗಿಲ್ಲ ನನ್ನ ಮಗ ಡಾಕ್ಟರ್ಗೆ ಮಾಡ್ತಾಳ ಕಂಡಾಪಟ್ಟಿ ಖರ್ಚು ಮಾಡಿ ದವಾಖಾನೆ ಕರ್ಸೀನಿ ಅಲ್ಲಿ ಪೇಷಂಟ್ ಕಾಯ್ತಾವಲ್ಲ ನಾ ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಇದು ಅಲ್ಲ ಈ ಊರ್ ಸರ್ಕಾರ ವಜ್ಜೆ ನೋಡುವ PA ಇದು ಅಲ್ಲ ಮದರಂಗಿ ಹಾಸ್ಪಿಟಲ್ ಸಂಸ್ಥಾಪಕರಲ್ಲಿ ಸಂಸ್ಥಾಪಕನೇ ಮಧುರಂಗಿ ಹಾಸ್ಪಿಟಲ್ ಸಂಸ್ಥಾಪಕ ಮತ್ತ ಪುದ್ಲಿ ಪೂಜೆ ಮಾಡಿ ಬೆಂಕಿ ವಸ್ತ್ರಕಾಂತರೊಂದಿಗೆ ಕೈ ಜೋಡಿಸಿ ಕಿಲ್ಲರ್ ಕಿಂಗ್ ಎಂದು ಮೆರೆಯುತ್ತಿರುವ ಬೆಂಕಿ ನೀನೆಷ್ಟೇ ಕಳ್ಳ ಮಾರ್ಗದಲ್ಲಿ ಹೋದರೂ ನಿನ್ನ ದೌರ್ಜನ್ಯದ ದರ್ಪಕ್ಕೆ ಲಾಂಗು ಲಗಾಮ್ ಹಾಕಿ ತಕ್ಕ ಪಾಠ ಕಲಿಸದೆ ಹೋದರೆ ಐ ಆಮ್ ನಾಟ್ ಇನ್ಸ್ಪೆಕ್ಟರ್ ಜಗನ್ನಾಥ್. ಲೇ ಬೆಂಕಿ, ನೀನು ಬೇರೆ ಬೇರೆ ರಾಜ್ಯದಲ್ಲಿ ಮೆರೆದಿದ್ದೇನೆಂದು ಮಗನ ಈ ಕರ್ನಾಟಕ ರಾಜ್ಯದಲ್ಲಿ ನಿನ್ನ ಬಾಲ ಬಿಚ್ಚಿದರೆ ಈ ಕರ್ನಾಟಕ ಪೊಲೀಸ್ ಪವರ್ ತೋರಿಸಬೇಕಾಗುತ್ತದೆ. ನಾಳೆ ಈ ಕಾಕಿ ಬಟ್ಟೆ ಹಾಕಿರುವುದು ನಿಮ್ಮಂತ ಅಂಡರ್ವರ್ಲ್ಡ್ ಟಾಣುಗಳಿಗೆ ಹೆಡಮುರಿ ಕಟ್ಟಿ ತಕ್ಕ ಶಿಕ್ಷೆ ಕೊಡಿಸುವುದೇ ಈ ಕರ್ನಾಟಕ ಪೊಲೀಸ್ನ ಮುಖ್ಯ ಗುರಿ.